ಮೊದಲನೆಯದಾಗಿ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ನನ್ನ ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಈ ದಿನ ಈ ಝೂಮ್ ಸೆಷನ್ ನಲ್ಲಿ ಸೇರಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಪ್ರಣಾಮಗಳು. ಹಾಗೂ ಈ ವೇದಿಕೆಯಲ್ಲಿ ನನಗೆ ತಿಳಿದಿರುವ ವಿಷಯವನ್ನ ತಿಳಿಸಲು ಅವಕಾಶ ಮಾಡಿಕೊಟ್ಟ ರಂಗನಾಥ್ ಗುರೂಜಿ ಅವರಿಗೂ ಹಾಗೂ ಮಹಾವತಾರ್ ಟೀಮ್ನ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಧನ್ಯವಾದಗಳು. ಈ ದಿನ ಎರಡು ಕಾನ್ಸೆಪ್ಟ್ಸ್ ಅನ್ನ ನಾನು ತಗೊಳ್ತಾ ಇದ್ದೀನಿ. ಒಂದು, ಈ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ನಮಗೆ ಏನು ಬೇಕೋ ಅದನ್ನ ಪಡ್ಕೊಳ್ಳೋದು, ಜೊತೆಗೆ ಮುಪ್ಪು ಮನಸ್ಸಿಗಲ್ಲ ನಮ್ಮ ದೇಹಕ್ಕೆ. ಈ ಎರಡು, ಅದಕ್ಕೆ ಸುಪ್ತ ಪ್ರಜ್ಞಾ ಮನಸ್ಸು ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ, ಈ ಎರಡು ವಿಷಯಗಳನ್ನ ಈ ದಿನ ನಾನು ತಗೊಳ್ತಾ ಇದ್ದೀನಿ. ಮೊದಲು ನಮ್ಮ ಇಚ್ಛೆಯನ್ನ ಈ ಸುಪ್ತ ಪ್ರಜ್ಞಾ ಮನಸ್ಸಿನ ಸಹಾಯದಿಂದ ಯಾವ ರೀತಿ ನಾವು ಏನ್ ಬೇಕಾದ್ರೂ ಬಯಸಿದ್ದೆಲ್ಲ ಪಡಿಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಾವು ಸುಪ್ತ ಪ್ರಜ್ಞಾ ಮನಸ್ಸಿನ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ಆದ್ರೆ ಈಗ ನಾನು ಹೇಳ್ತಾ ಇರೋ ಒಂದು ನಡೆದಿರೋ ಘಟನೆಯನ್ನ ಕೇಳಿದಾಗ ನಮ್ಗೆ ಮತ್ತಷ್ಟು ಆಶ್ಚರ್ಯ ಆಗುತ್ತೆ. ಎಷ್ಟು ಶಕ್ತಿಯುತವಾದದ್ದು ಈ ಸುಪ್ತ ಪ್ರಜ್ಞಾ ಮನಸ್ಸು ಅಂತ ನಮ್ಗೆ ಅನ್ಸುತ್ತೆ. ಪಿಕ್ಚರ್ ಈಸ್ 1000 times ಪವರ್ಫುಲ್ ದ್ಯಾನ್ ವರ್ಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಲ್ಪನೆ ಮಾಡ್ಕೊಳ್ಳೋದು, ಕಲ್ಪನಾ ಶಕ್ತಿ ಮಾಡ್ಕೊಳ್ಳೋದು ನಾವು ಬರೆಯೋದಕ್ಕಿಂತ 1000 ಪಟ್ಟು ಹೆಚ್ಚು ಶಕ್ತಿಯುತವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ, ನಡೆದಿರೋ ಘಟನೆ ಇದು. ಸೊ ನೇತನ್ ಶರಾನ್ಸ್ಕಿ ಅನ್ನೋ ಅವನ ರಷ್ಯಾದ ಒಬ್ಬ ನಾಗರಿಕ. ಆದ್ರೆ ರಷ್ಯಾದವರು ಅವನನ್ನ ಅಮೇರಿಕಾದ ಒಬ್ಬ ಗೂಢಾಚಾರಿ ಅಂತ ತಪ್ಪಾಗಿ ತಿಳ್ಕೊಂಡು ಅವನನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಆ ಜೈಲು ಯಾವ ರೀತಿ ಇರುತ್ತೆ ಅಂದ್ರೆ 3x4 ಅಷ್ಟೇ ಉದ್ದ ಅಗಲ, 3x3x4. ಸೊ ಅಂತ ಒಂದು ಜೈಲಿನಲ್ಲಿ ನಿಂತ್ಕೊಳ್ಳೋಕ್ಕೂ ಆಗದೆ ಕೂತ್ಕೊಳ್ಳೋಕ್ಕೂ ಆಗದೆ ಇರುವಂತ ಜೈಲಿನಲ್ಲಿ ಹೆಚ್ಚು ಕಾಲ ಇದ್ರೆ ಏನಾಗುತ್ತೆ, ಅವ್ರ ದೇಹ ಏನಾಗುತ್ತೆ, ಅವ್ರ ಮನಸ್ಸು ಏನಾಗುತ್ತೆ. ಅದಕ್ಕೆ ಅವನು ಏನ್ ಡಿಸೈಡ್ ಮಾಡ್ತಾನೆ, ನನ್ನ ದೇಹ ಹಾಳಾಗ್ಬಾರ್ದು ಅಂತ ಪ್ರತಿದಿನ ಕೂತ್ಕೊಂಡಲ್ಲೇ ಎಕ್ಸರ್ಸೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ದೇಹಕ್ಕೇನೋ ಅವನು ಎಕ್ಸರ್ಸೈಸ್ ಮಾಡ್ದ, ಆದ್ರೆ ಮನಸ್ಸು ಆಕ್ಟಿವ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅವನು ಒಂದು ಯೋಚನೆ ಮಾಡ್ತಾನೆ. ಅವನಿಗೆ ಚಿಕ್ಕವನಿದ್ದಾಗಿಂದ ಚೆಸ್ ಆಟ ಆಡೋದು ಇಷ್ಟ ಇರುತ್ತೆ. ಅವನು ಮನಸ್ಸಲ್ಲಿ ಚೆಸ್ ಆಟ ಆಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ನೋಡಿ, ಚೆಸ್ ಅಲ್ಲಿ 64 ಚೌಕಗಳಿರುತ್ತೆ. ಸೊ ಅದರಲ್ಲಿ ಆ ಆಟದಲ್ಲಿ ಒಬ್ರೇ ಆಡೋದಕ್ಕೆ ಆಗೋದಿಲ್ಲ, ಇಬ್ರು ಆಡ್ಬೇಕು. ಒಬ್ಬ ಇವನು ನೇತನ್ ಶರಾನ್ಸ್ಕಿ, ಇನ್ನೊಬ್ರು ಯಾರು, ಎದುರಾಳಿ ಯಾರು ಅಂತ ಯೋಚನೆ ಮಾಡ್ತಾನೆ. ಸೊ ಯೋಚನೆ ಮಾಡ್ಬೇಕಾದ್ರೆ ಯಾರನ್ನ ಯಾಕೆ ನಾನು ಕಲ್ಪನೆ ಮಾಡ್ಕೊಳ್ಳಿ, ಪ್ರಪಂಚದ ಅತಿ ಶ್ರೇಷ್ಠವಾದ ಒಬ್ಬ ವ್ಯಕ್ತಿಯನ್ನೇ ನಾನು ಕಲ್ಪನೆ ಮಾಡ್ಕೋಬೇಕು ಅಂತ ಆಗಿನ ಕಾಲದಲ್ಲಿ ಗ್ಯಾರಿ ಕ್ಯಾಸ್ಪರಾವ್ ಅಂತ ಅವನ ಚೆಸ್ ಅಲ್ಲಿ ಪ್ರಪಂಚಕ್ಕೆ ಫಸ್ಟ್ ಇರ್ತಾನೆ, ಅವನನ್ನ ಕಲ್ಪನೆ ಮಾಡ್ಕೊಂತಾನೆ. ಪ್ರತಿದಿನ ಅವನು ತನ್ನ ಮನಸ್ಸಿನಲ್ಲಿ ಆಟ ಆಡ್ತಾ ಇರ್ತಾನೆ, ಮತ್ತೆ ಅವನನ್ನ ಸೋಲಿಸ್ತಾ ಇರ್ತಾನೆ, ಗ್ಯಾರಿ ಕ್ಯಾಸ್ಪರಾವ್ನ. ನೋಡಿ, ಇದು ನಾವು ಕೇಳೋದಕ್ಕೆ ಎಷ್ಟೋ ವಿಚಿತ್ರ ಅನ್ನಿಸ್ತಾ ಇದೆ. ಅವನು ಪ್ರತಿದಿನ ಈ ರೀತಿ ಆಟ ಆಡ್ತಾ ಇರ್ತಾನೆ. 12 ವರ್ಷಗಳಾಗೋಯ್ತು. ಅಮೆರಿಕಾದಕ್ಕೆ ಬಿಲ್ ಕ್ಲಿಂಟನ್ ಒಬ್ಬ ಪ್ರೆಸಿಡೆಂಟ್ ಆಗಿ ಬಂದ್ಮೇಲೆ ಅವರಿಗೆ ಗೊತ್ತಾಯ್ತು ಇವನ್ ಬಗ್ಗೆ. ಸೊ ಇವರು ಆ ಒಂದು ರಷ್ಯಾಕ್ಕೆ ಪತ್ರವನ್ನ ಕಳಿಸಿ ಅವನನ್ನ ಬಿಡುಗಡೆ ಮಾಡಿಸ್ತಾರೆ. ಅವನು ಅಲ್ಲಿಂದ ಇಸ್ರೇಲಿಗೆ ಬಂದು ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾನೆ. ಇಸ್ರೇಲಿಗೆ ಗ್ಯಾರಿ ಕ್ಯಾಸ್ಪರಾವ್ ಬರ್ತಾನೆ. ಸೊ ಅವನು ಪ್ರತಿ ವರ್ಷ ಎಲ್ರ ಜೊತೆ ಯಾವ ರೀತಿ ಆಟ ಆಡ್ತಾ ಇರ್ತಾನೋ ಅದೇ ರೀತಿ ಇಸ್ರೇಲಿಗೆ ಬರ್ತಾನೆ ಗ್ಯಾರಿ ಕ್ಯಾಸ್ಪರಾವ್.
ಬಂದಾಗ ಅವನು ನಾವು ಎಷ್ಟೋ ಕಡೆ ನೋಡಿರ್ಬೋದು, ಬರೀ ಒಬ್ರ ಜೊತೆ ಆಡೋದಿಲ್ಲ ಅವ್ರು, 10 ಜನರ ಜೊತೆ ಒಂದೇ ಸಲ ಆಟ ಆಡ್ತಾ ಇರ್ತಾರೆ. ಅಷ್ಟೊಂದು ಅವ್ರು ಎಕ್ಸ್ಪರ್ಟ್ ಇರ್ತಾರೆ. 10 ಜನರ ಹತ್ರ ಆಡಿದ್ರು 10 ಜನರನ್ನ ಸೋಲಿಸ್ತಿರ್ತಾನೆ. ಸೊ ಮುಂದಿನ ಸಲ 5 ಜನರ ಜೊತೆ ಅವನು ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ 4 ಜನರನ್ನ ಸೋಲಿಸ್ತಾನೆ. ಇನ್ನ ಒಬ್ರನ್ನ ಅವನಿಗೆ ಸೋಲ್ಸಕ್ ಆಗೋದಿಲ್ಲ. ಅವನ್ ಯಾರು ಅಂದ್ರೆ ನೇತನ್ ಶರಾನ್ಸ್ಕಿ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಇವನು ಒಂದು ದಿನಾನೂ ಈ ಚೆಸ್ ಆಟದಲ್ಲಿ ಭಾಗವಹಿಸಿಲ್ಲ, ಹೇಗೆ ಇವನ್ನ ಅಷ್ಟು ಒಳ್ಳೆ ಆಟಗಾರನ್ನ ಸೋಲಿಸ್ಬಿಟ್ಟ ಅವನು ಅಂತ. ಎಲ್ರು ಬಂದು ಕೇಳ್ತಾರ ಅವನಿಗೆ, ನೀವು ಒಂದು ದಿನ ಕೂಡ ಈ ಸ್ಪರ್ಧೆಗಳಿಗೆ ಬಂದಿಲ್ಲ, ನಾವು ನೋಡಿಲ್ಲ, ಹೇಗ್ ಸೋಲ್ಸಿದ್ರಿ ನೀವು ಅಂತ. ಅವಾಗ ಅವನು ಹೇಳ್ತಾನೆ, ನಾನು ಅವನನ್ನ ಸೋಲ್ಸಿರೋದು ಇವತ್ತಲ್ಲ, ಪ್ರತಿದಿನ 12 ವರ್ಷಗಳ ಕಾಲ 365 ದಿನ ನಾನು ಅವನನ್ನ ಚೆಸ್ ಆಟದಲ್ಲಿ ಸೋಲಿಸ್ತಾ ಬಂದೆ ಅಂತ ಅವ್ರು ಹೇಳ್ತಾರೆ. ನೋಡಿ, ಕಲ್ಪನಾ ಶಕ್ತಿ ಅನ್ನೋದು ಎಷ್ಟು ಅದ್ಭುತವಾಗಿ ಇದೆ. ಸೊ ಇದನ್ನೇ ಅಲ್ವಾ ನಮ್ಮ ಗುರುಗಳು ಕೂಡ ನಮ್ಗೆ ಹೇಳ್ಕೊಟ್ಟಿರೋದು, ಮಿರಾಕ್ಯುಲಸ್ ಥಿಂಕಿಂಗ್ ಮತ್ತೆ ವಿಜುವಲೈಸೇಷನ್ ಟೆಕ್ನಿಕ್. ಸೊ ಇವೆರಡನ್ನ ಬಳಸಿ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಅದನ್ನ ನಾವು ಪ್ರತಿದಿನ ಮನಸ್ಸಿನಲ್ಲಿ ನಾವು ನಮಗೆ ಏನ್ ಬೇಕೋ ಅದನ್ನ ನಾವು ಕಲ್ಪನಾ ಶಕ್ತಿಯಿಂದ ಊಹೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಾವು ಅಂದ್ಕೊಂಡದ್ ಆಗತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ನಿದರ್ಶನ. ಸೊ ಇದ್ರ ಜೊತೆಗೆ ಈಗ ಅವನು ಆಟದಲ್ಲಿ ಗೆಲ್ಬೇಕು, ಆಡಿ ಆಡಿ ಅವನು ಆಟದಲ್ಲಿ ಗೆದ್ಬಿಟ್ಟಿದ್ದಾನೆ. ಈ ಕಲ್ಪನಾ ಶಕ್ತಿಯನ್ನ ನಾವು ಯಾವುದಕ್ಕೆ ಬೇಕಾದ್ರೂ ಅದಕ್ಕೆ ಉಪಯೋಗ ಮಾಡ್ಬೋದು. ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಡಾಕ್ಟರ್ ಜೋ ಡಿಸ್ಪಾಂಜಾ. ನೀವು ಕೇಳಿರ್ಬೋದು, ಪತ್ರಿಜಿ ಅವರು ಎಷ್ಟೋ ವರ್ಷಗಳ ಕೆಳಗೆ ನಾವು ಬುದ್ಧ ಪೂರ್ಣಿಮಾಗ್ ಹೋದಾಗ ಬೆಂಗಳೂರಲ್ಲಿ ಈ ಒಂದು ಜೋ ಡಿಸ್ಪಾಂಜಾ ಅವರ ಪುಸ್ತಕದ ಬಗ್ಗೆ ನಮಗ್ ತಿಳಿಸಿದ್ರು. ಅಲ್ಲಿ ಒಬ್ಬ ಮೇಡಮ್ ಕೂಡ ಇದರ ಕ್ಲಾಸ್ ಅನ್ನ ಮಾಡಿದ್ರು. ಯು ಆರ್ ದ ಪ್ಲಾಸಿಬೋ ಅಂತ ಪುಸ್ತಕವನ್ನ ಬರ್ದಿದ್ದಾರೆ ಅವರು. ಅವರು ಒಬ್ಬ ಡಾಕ್ಟರ್, ಜೊತೆಗೆ ನಂತರ ಅವರು ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಿ, ಸೊ ಈ ಒಂದು ನಮ್ಮ ಸುಪ್ತ ಮನಸ್ಸು ನಾವು ಮಾಡುವ ಆಲೋಚನೆಗಳಿಂದ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಆ ಪುಸ್ತಕದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಅದು ಕನ್ನಡದಲ್ಲಿಲ್ಲ. ಯಾರಿಗೆ ಇಂಗ್ಲಿಷ್ ಓದೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೋ ಖಂಡಿತ ಆ ಪುಸ್ತಕವನ್ನ ಓದ್ಬೇಕು, ಯು ಆರ್ ದ ಪ್ಲಾಸಿಬೋ ಅಂತ. ಡಾಕ್ಟರ್ ಜೋ ಡಿಸ್ಪಾಂಜಾ ಅವರಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವನ್ ಡಾಕ್ಟರ್ ಇರ್ತಾನೆ, ಜೊತೆಗೆ ಅವರಿಗೆ ಕಾರ್ ರೇಸ್ ಅಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಆಸಕ್ತಿ ಇರುತ್ತೆ. ಒಂದ್ಸಲ ಅದೇ ರೀತಿ ಕಾರ್ ರೇಸ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದಾಗ ಅವರಿಗೆ ಆಕ್ಸಿಡೆಂಟ್ ಆಗಿ ಮಲ್ಟಿಪಲ್ ಫ್ರಾಕ್ಚರ್ ಆಗುತ್ತೆ. ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಆಪರೇಷನ್ ಮಾಡ್ಬೇಕು ಬೆನ್ನಲ್ಲಿ, ಆದ್ರೆ ನೀವು ಖಾಯಂ ಆಗಿ ವೀಲ್ ಚೇರ್ ಅಲ್ಲಿ ಓಡಾಡ್ಬೇಕು ಅಂತ ಹೇಳ್ತಾರೆ. ಅವರಿಗೆ ಅದು ಇಷ್ಟ ಇರಲ್ಲ. ಅವರು ಆಲ್ರೆಡಿ ದ ಪವರ್ ಆಫ್ ಮೈಂಡ್ ಬಗ್ಗೆ ಓದ್ಕೊಂಡಿರ್ತಾರೆ, ಎಷ್ಟೋ ಆ ಮನಸ್ಸಿನ ಶಕ್ತಿಯ ಬಗ್ಗೆ ಪುಸ್ತಕಗಳನ್ನ ಓದಿರ್ತಾರೆ. ನಾನು ಯಾಕೆ ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡಬಾರ್ದು ಅಂದ್ಬಿಟ್ಟು ಅವ್ರ ಮನೆಗ್ ಬಂದು ಪ್ರತಿದಿನ ಉಲ್ಟಾ ಅಂದ್ರೆ ಹೊಟ್ಟೆ ಮೇಲೆ ಮಲಗ್ಬಿಟ್ಟು, ಅಂದ್ರೆ ಅವರಿಗೆ ಬೆನ್ ಮೇಲೆ ಮಲಗಕ್ ಆಗ್ತಿರಲ್ಲ, ಅಷ್ಟೊಂದು ನೋವು ಇರುತ್ತೆ ಅವ್ರಿಗೆ. ಉಲ್ಟಾ ಮಲಗ್ಬಿಟ್ಟು ಪ್ರತಿದಿನ ಪ್ರತಿ ಕ್ಷಣ ತಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಫ್ರಾಕ್ಚರ್ಗಳಾಗಿದೆ ಅದೆಲ್ಲವೂ ಸರಿ ಹೋದ ಹಾಗೆ, ಅದೆಲ್ಲವೂ ಸರಿ ಹೋಗಿ ನಾನು ಮತ್ತೆ ನನ್ನ ಒಂದು ಪ್ರಾಕ್ಟೀಸ್ ಅಂದ್ರೆ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಕಾರ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅವರು ಕಲ್ಪನೆ ಮಾಡ್ತಾ ಇದ್ರು. ನೋಡಿ ಎಷ್ಟು ಕಷ್ಟ ಆಗತ್ತೆ. ಕಲ್ಪನೆ ಮಾಡ್ಬೇಕು ಅಂದಾಗ ನಮ್ಮ ದೇಹದಲ್ಲಿ ನೋವಿಲ್ಲ ಅಂದ್ರೆ ಅದು ಒಂದ್ ರೀತಿ ಸಿಕ್ಕಾಪಟ್ಟೆ ನೋವು ಆಗ್ತಾ ಇರುತ್ತೆ. ಆದ್ರೂ ಕೂಡ ನಾನು ಸರಿ ಇದ್ದೀನಿ ಅನ್ನೋ ಕಲ್ಪನೆ ಮಾಡೋದು ಬಹಳ ಬಹಳ ಕಷ್ಟ. ಎಷ್ಟೋ ಅವರಿಗೆ ವಿಕಲ್ಪಗಳು ಬರ್ತಾ ಇತ್ತು, ಆದ್ರೂ ಕೂಡ ಪ್ರಯತ್ನ ಪಟ್ಟು 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 ಅವರು ಎಲ್ಲವನ್ನು ಮೀರಿ, ಆ ವಿಕಲ್ಪಗಳನ್ನ ಮೀರಿ ಅವರು ತಮ್ಮ ದೇಹಕ್ಕೆ ಆ ಒಂದು ಕಲ್ಪನಾ ಶಕ್ತಿಯಿಂದ, ಅವರು ಆ ಊಹಾ ಶಕ್ತಿಯಿಂದ ಎಲ್ಲವನ್ನು ಆರೋಗ್ಯವನ್ನ
ಮಾಡ್ಕೊಳ್ತಾ ಇದ್ರು. 9 ತಿಂಗಳಿಗೆ ಅವರು ಮತ್ತೆ ನಾರ್ಮಲ್ ಆಗಿ ತಮ್ಮ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ್ರು. ಹಾಗೆ ಅವರು ಮತ್ತೆ ಆ ಕಾರ್ ರೇಸಲ್ಲಿ ಭಾಗವಹಿಸ್ಕೊಂಡು ಪ್ರತಿ ಸಲ ಕಾರ್ ರೇಸ್ಗೆ ಅವ್ರು ಹೋಗೋಕೆ ಪ್ರಾರಂಭ ಮಾಡಿದ್ರು. ಎಲ್ರಿಗೂ ಆಶ್ಚರ್ಯ ಆಯ್ತು. ನೀವ್ ಏನ್ ಮಾಡಿದ್ರಿ? ನೀವು ಮೆಡಿಟೇಷನ್ ಇಂದ ಗುಣ ಆದ್ರ ಅಂತ ಎಷ್ಟೋ ಜನ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವರಿಗೆ ಆಗ ಮೆಡಿಟೇಷನ್ ಮೇಲೆ ಒಂದು ಆಸಕ್ತಿ ಮೂಡಿ ಅದರ ಬಗ್ಗೆ ತಿಳ್ಕೊಳ್ತಾ ಹೋದ್ರು. ಸೊ ಮೆಡಿಟೇಷನ್ ಯಾವ ರೀತಿ ನಮ್ಗೆ ಹೆಲ್ಪ್ ಆಗುತ್ತೆ, ಯಾವ ರೀತಿ ನಮ್ಮ ದೇಹದಲ್ಲಿ ಬದಲಾವಣೆಗಳು ಬರುತ್ತೆ, ಅದು ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ಅವರು ತಿಳ್ಕೊಂಡು ಅವರ ಪುಸ್ತಕದಲ್ಲಿ ಯು ಆರ್ ದ ಪ್ಲಾಸಿಬೋ ಪುಸ್ತಕದಲ್ಲಿ ಆ ಮನಸ್ಸಿನ ಶಕ್ತಿಯ ಬಗ್ಗೆ, ಊಹಾಶಕ್ತಿಯ ಬಗ್ಗೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ, ಮೆಡಿಟೇಷನ್ ಬಗ್ಗೆ ಎಲ್ಲವನ್ನು ಸೈಂಟಿಫಿಕ್ ಆಗಿ ವಿವರಿಸಿದ್ದಾರೆ. ಅವರು ಅದರಲ್ಲಿ ಎಲ್ಲಾನು ನಾನು ಹೇಳ್ತಾ ಇಲ್ಲ, ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಬ್ರೇಕ್ ದ ರುಟೀನ್ ಅಂತ ಹೇಳಿದ್ರು. ಸೊ ನಮ್ಮ ಬ್ರೈನಿಗೆ ಯಾವಾಗ್ಲೂ ನಾವು ಹೊಸದನ್ನ ಕೊಡ್ತಾ ಹೋಗ್ಬೇಕು. ಅವಾಗ ಅದರಲ್ಲಿ ಎಷ್ಟೊಂದು ಹೊಸ ಹೊಸ ನ್ಯೂರಾನ್ಸ್ ಸೃಷ್ಟಿ ಆಗ್ತವೆ. ಹೆಚ್ಚು ಹೆಚ್ಚು ನ್ಯೂರಾನ್ಗಳು ಸೃಷ್ಟಿಯಾದಾಗ ನಮ್ಮ ಮೆದುಳು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತೆ ಅಂತ ಅವರು ಒಂದು ವಿಷಯವನ್ನ ಕಂಡುಕೊಂಡು ನಮ್ಗೆ ತಿಳಿಸಿದ್ರು. ನಮ್ಮ ಪತ್ರಿಜಿಯವರು ಕೂಡ ಎಷ್ಟೋ ಸಲ ಈ ಬ್ರೇಕ್ ದ ರುಟೀನ್ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದಾರೆ. ಅವರು ನಮ್ಮ ಮನೆಗ್ ಬಂದಾಗ ಅವರನ್ನ ನಾನು ನೋಡಿದ್ದೀನಿ ಆ ತರ ಮಾಡೋದು. ಒಂದ್ಸಲ ಅವ್ರು ಸ್ನಾನ ಮಾಡಿ ತಿಂಡಿಗೆ ಬರ್ತಾ ಇದ್ರು, ಒಂದ್ಸಲ ಸ್ನಾನ ಇಲ್ದೆ ಅವ್ರ ತಿಂಡಿಗೆ ಬರೋರು, ಒಂದ್ಸಲ ಬರೀ ಇಡ್ಲಿ ಸಾಂಬಾರ್ ತಿಂದ್ರೆ ಒಂದ್ಸಲ ಬರೀ ವಡಾ ಸಾಂಬಾರ್ ತಿನ್ನೋರು, ಒಂದ್ಸಲ ಕಾಫಿ ಕುಡಿತಾ ಇದ್ರು, ಒಂದ್ಸಲ ಟೀ ಕುಡಿತಾ ಇದ್ರು. ಸೊ ಒಂದ್ಸಲ ಅಡ್ಗೆ ತಾವೇ ಮಾಡ್ತಾ ಇದ್ರು, ಒಂದ್ಸಲ ನೀವ್ ಅಡ್ಗೆ ಮಾಡಿ ಅಂತ ಹೇಳೋರು. ಹೀಗೆ ಅಂದ್ರೆ ನಾನು ಅವರಲ್ಲಿ ನೋಡಿರೋ ಈ ವಿಷಯಗಳು ಮತ್ತೆ ಎಷ್ಟೊಂದು ಅವ್ರು ಬ್ರೇಕ್ ಮಾಡ್ತಿರ್ಬೋದು. ಮತ್ತೆ 1 ವರ್ಷ ಅವರು ಸೂಪ್ ಅಲ್ಲಿ ಜೀವನ ಮಾಡಿದ್ರು. ಅದೇ ರೀತಿ ಅವ್ರಿಗೆ ಇಷ್ಟ ಇರೋ ಮಿರ್ಚಿ ಬಜ್ಜಿ ಕೊಟ್ರೆ ಅವ್ರು 10 ಮಿರ್ಚಿ ಬಜ್ಜಿ ತಿನ್ನೋರು. ನೋಡಿ, ದೇಹಕ್ಕೆ ಮನಸ್ಸಿಗೆ ಆ ರುಟೀನ್ ಅನ್ನ ಅವ್ರು ಕೊಡ್ಲಿಲ್ಲ. ಸೊ ಅವ್ರು ಹೇಳ್ತಾ ಇದ್ರು, ಈ ಪುಸ್ತಕದ ಬಗ್ಗೆನೂ ಹೇಳಿದ್ರು ಅವರು. ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮೆದುಳು ಚುರುಕಾಗಿರುತ್ತೆ. ಯಾವಾಗ್ಲೂ ಒಂದೇ ರೀತಿ ಜೀವನ ಮಾಡಿದಾಗ ಆ ಮೆದುಳಿನ ಕೆಲಸ ನಿಂತು ಹೋಗುತ್ತೆ ಅಂತ ಪತ್ರಿಜಿಯವರು ಕೂಡ ಹೇಳೋರು. ಇವರು ಜೋ ಡಿಸ್ಪಾಂಜಾ ಅವರು ಕೂಡ ಅದನ್ನೇ ಹೇಳಿದ್ರು. ಈಗ ಅವರ ಒಂದು ಸಣ್ಣ ಸಣ್ಣ ಸ್ಪೀಚ್ಗಳು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಬರ್ತಾ ಇದಾವೆ. ಜೋ ಡಿಸ್ಪಾಂಜಾ ಅವ್ರದ್ದು ನೋಡಿ, ಇಂಗ್ಲಿಷಲ್ಲೇ ಇರುತ್ತೆ. ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮ್ಗೆ ಬೇಕಾದಷ್ಟು ಅವ್ರ ವಿಡಿಯೋಗಳನ್ನ ನೋಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇನ್ನೊಂದು ವಿಷಯ ಅವ್ರು ಹೇಳಿದ್ರು, ನಾವು ಒಂದು ಸ್ವಭಾವದಿಂದ ನಾವು ಬದಲಾಗ್ಬೇಕು ಅಂತ ಹೋದಾಗ ಅದು ಏನು ಒಂದು ನದಿಯ ಈ ತುದಿ ಆ ತುದಿ ಅಂತ ಇರುತ್ತಲ್ಲ, ಈ ತೀರ ಆ ತೀರ, ಅದು ದಾಟುವಾಗ ಸಿಕ್ಕಾಪಟ್ಟೆ ನಮ್ಮಲ್ಲಿ ಒಂದು ತಳಮಳ ಅನ್ನೋದು ಶುರು ಆಗತ್ತೆ. ಯಾವ ರೀತಿ ತಳಮಳ ಆಗತ್ತಂದ್ರೆ, ಬೇಡಪ್ಪ ಈ ಹೊಸ ವಿಷಯಕ್ಕೆ ನಾವು ಹೋಗೋದು ಬೇಡ, ವಾಪಸ್ ನಮ್ದು ಹಳೇದಕ್ಕೆ ಬಂದ್ಬಿಡೋಣ ಅನ್ನಷ್ಟು ನಮ್ಮಲ್ಲಿ ಒಂದು ಗೊಂದಲ ಉಂಟಾಗತ್ತೆ. ಆದ್ರೆ ಆಗ ಕೂಡ ನೀವು ಒಂದು ಸ್ಥಿರವಾದ ಮನಸ್ಸಿನಿಂದ, ದೃಢವಾದ ಮನಸ್ಸಿನಿಂದ ನೀವು ಆ ನದಿಯನ್ನ ದಾಟಿದ್ರೆ ನೀವು ನಿಮ್ಮಲ್ಲಿ ಬದಲಾವಣೆಯನ್ನ ನೀವು ಕಾಣಬಹುದು ಅಂತ ಕೂಡ ಬರೆದಿದ್ದಾರೆ. ನಮ್ಮಲ್ಲೂ ಕೂಡ ಎಷ್ಟೋ ಜನರಿಗೆ ಆ ರೀತಿ ಆಗ್ತಾ ಇರುತ್ತೆ. ಬದಲಾಗ್ಬೇಕು ಅಂತ ಅನ್ಕೊಂಡಾಗ ಇದು ಎಲ್ಲರಿಗೂ ಸಹಜವಾಗಿ ಮನಸ್ಸಲ್ಲಿ ಬರೋ ಒಂದು ಗೊಂದಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಇನ್ನು ಒಂದು ವಿಷಯ ಅದರಲ್ಲೇ ಅವ್ರು ತಿಳಿಸಿರೋದು, ನಮ್ಮಲ್ಲಿ ಎಷ್ಟೋ ಜನ, ನಾನು ಹೇಳಿದೆಲ್ಲ, ನಮ್ಮ ಮನಸ್ಸಿಗೆ ವಯಸ್ಸು ಆಗೋದಿಲ್ಲ ಅನ್ನೋ ವಿಷಯವನ್ನ, ಸೊ ಅದನ್ನು ಕೂಡ ಅವರು ಒಂದು ಟ್ರಯಲ್ ಮಾಡಿ ನೋಡಿರೋ ವಿಷಯವನ್ನ ಹೇಳಿದ್ದಾರೆ. ಜೊತೆಗೆ ಒಂದು ಪುಸ್ತಕದಲ್ಲಿ ಕೂಡ ಅದರ ಬಗ್ಗೆ ಬರೆದಿದ್ದಾರೆ. ನಮ್ಮಲ್ಲಿ ಎಷ್ಟೋ ಜನ 60 ವರ್ಷ ಆದ ತಕ್ಷಣ ಅಯ್ಯೋ ನನ್ಗೆ ವಯಸ್ಸಾಯ್ತು ಅಂತ
ಹೆಚ್ಚಾಗಿ ಹೆಣ್ಮಕ್ಳು ಮನೆಯಲ್ಲಿ ಸೊಸೆಯರ್ ಬಂದ ತಕ್ಷಣ ನೀವು ಓಡಾಡಿಪ್ಪ ನಾನು ಕುತ್ಕೊಂಡ್ ಮಾಡ್ತೀನಿ, ನೀವು ಚಿಕ್ಕವರು ನೀವು ಮಾಡ್ಬೇಕು, ನಾನು ಕೂತ್ಕೋಬೇಕು. ಎಷ್ಟೋ ಜನಕ್ಕೆ ಯಾವ ರೀತಿಯ ಮೆಂಟಾಲಿಟಿ ಇರುತ್ತೆ ಅಂದ್ರೆ ಆ ಓಡಾಡಿ ಬಡಿಸೋ ಕೆಲಸ ಅತ್ತೆಗಳು ಮಾಡಬಾರ್ದು, ಅವ್ರು ಚಿಕ್ಕವರೇ ಮಾಡ್ಬೇಕು, ನಾವು ಕುತ್ಕೊಂಡು ಅಂದ್ರೆ ಅದು ನಮ್ಗೆ ಅಧಿಕಾರ, ನಮ್ ಶೋಭೆ ಅಂತ ಅನ್ನೋ ಮನಸ್ತತ್ವ ಇರುತ್ತೆ. ಸೊ ಇನ್ನು ಕೆಲವರು ನನ್ಗೆ 60 ಆಯ್ತಪ್ಪ, ನಾನ್ ಯಾಕೆ ಅಲಂಕಾರ ಮಾಡ್ಕೋಬೇಕು, ನಾನ್ ಯಾಕೆ ಚಿಕ್ಕವ್ರ ತರ ಗಂಡ ಹೆಂಡತಿ ನಾವ್ ಇರ್ಬೇಕು ಅನ್ನೋ ಒಂದು ಮನಸ್ತತ್ವ. ಇನ್ನು ಕೆಲವರು ಅಯ್ಯೋ ವಯಸ್ಸಾಯ್ತು, ಈಗ ನಾನು ಏನು ಯೋಗ ಮಾಡಿದ್ರೆ ಏನು ಉಪಯೋಗ, ಡಯಟ್ ಮಾಡಿದ್ರೆ ಏನು ಉಪಯೋಗ, ಇನ್ನು ಎಷ್ಟು ವರ್ಷ ನಾವು ಜೀವನ ಮಾಡ್ತೀವಿ ಅನ್ನೋ ಮನಸ್ತತ್ವ. ಇದೆಲ್ಲವೂ ಹೆಚ್ಚಾಗಿ ನಮ್ಮ ದೇಶದ ನಾಗರಿಕರಿಗೆ ಅವರಲ್ಲಿದೆ. ಆದ್ರೆ ಒಂದು ಪುಸ್ತಕದಲ್ಲಿ ಏನ್ ಬರ್ದಿದ್ದಾರಂದ್ರೆ, ಪುಸ್ತಕದ ಹೆಸರು ಕೌಂಟರ್ ಕ್ಲಾಕ್ ವೈಸ್ ಅಂತ, ಅದರ ಎಡಿಟರು ಎಲಿನ್ ಲ್ಯಾಂಗರ್ ಅಂತ. ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಟೀಚರ್, ಅವರು ಕಲಿಸೋರು. ಅವರು 70 ವರ್ಷದ ನಾಗರಿಕರನ್ನ ಎಲ್ರನ್ನು ಒಂದು ರೆಸಾರ್ಟ್ ಅಲ್ಲಿ ಒಂದು ರೂಮ್ ಅಲ್ಲಿ ಸೇರಿಸ್ತಾರೆ. ಸೊ ಅವ್ರು ಅಲ್ಲಿಗೆ ಹೋಗ್ಬೇಕಾದ್ರೆ ಒಬ್ಬೊಬ್ರಲ್ಲಿ ವಾಕಿಂಗ್ ಸ್ಟಿಕ್ ಇರುತ್ತೆ, ಒಬ್ರು ವೀಲ್ ಚೇರ್ ಅಲ್ಲಿ ಹೋಗ್ತಾರೆ, ಅವರಿಗೆ ಹೆಲ್ಪರ್ಸ್ ಇರ್ತಾರೆ, ಅವರಿಗೆ ಔಷಧ ನೆನಪು ಮಾಡೋರು ನರ್ಸ್ಗಳಿರ್ತಾರೆ. ಅವ್ರನ್ನೆಲ್ಲಾನು ಹೊರಗಡೆ ಕಳಿಸ್ಬಿಡ್ತಾರೆ. ಅವ್ರನ್ನೆಲ್ಲ ಒಂದು ರೂಮ್ ಅಲ್ಲಿ ಇರಿಸಿ ಅವ್ರಿಗೆ ಅವರು 30 ವರ್ಷ ಇದ್ದಾಗ ಅವರು ಯಾವ ರೀತಿ ಇದ್ರು ಆ ಫೋಟೋಗಳನ್ನ ಆ ರೂಮ್ ಅಲ್ಲಿ ಹಾಕಿರ್ತಾರೆ. ಕನ್ನಡಿ ಇರೋದಿಲ್ಲ. ಅವ್ರಿಗೆ 30 ವರ್ಷ ಇದ್ದಾಗ ಯಾವ ಸಿನಿಮಾಗಳನ್ನ ನೋಡ್ತಾ ಇದ್ರು ಆ ಸಿನಿಮಾಗಳನ್ನೇ ಅವ್ರು ನೋಡ್ಬೇಕು, ಆ ಹಾಡುಗಳನ್ನೇ ಅವ್ರು ಕೇಳ್ಬೇಕು. ಆ ನ್ಯೂಸ್ ಪೇಪರ್ಗಳು ಸಹ ಅವ್ರು 30 ವರ್ಷ ಇದ್ದಾಗ ಯಾವ್ಯಾವ್ದು ನ್ಯೂಸ್ ಪೇಪರ್ಸ್ ಇತ್ತು ಅದನ್ನೆಲ್ಲ ಆ ರೂಮ್ ಅಲ್ಲಿ ಅವ್ರಿಗೆ ಕೊಟ್ಟಿದ್ರು. 1 ವಾರ ಅಥವಾ 15 ದಿನ ಆದ ತಕ್ಷಣ ಅವರಲ್ಲಿ ವಾಕಿಂಗ್ ಸ್ಟಿಕ್ ತಗೊಂಡು ಬಂದವರು ಆ ಸ್ಟಿಕ್ ಅನ್ನ ಉಪಯೋಗ ಮಾಡೋದೇ ಬಿಟ್ಬಿಟ್ರು. ಅವರ ಕಾಯಿಲೆಯಲ್ಲಿ ಕೂಡ ಎಷ್ಟೋ ಸುಧಾರಣೆ ಆಗಿತ್ತು. ಅವರ ಒಂದು ಮನಸ್ಥಿತಿ ಆಯ್ತು, ದೇಹ ಸ್ಥಿತಿ ಆಯ್ತು, ಅವರ ಒಂದು ಡಾಕ್ಟರ್ಸ್ ಎಲ್ಲ ಪರೀಕ್ಷೆ ಮಾಡಿದ್ರು, ಅವರ ಒಂದು ಟಿಶ್ಯೂಸ್ ಆಯ್ತು, ಅವರಲ್ಲಿರೋ ಒಂದು ಅವಯವಗಳು ಕೆಲಸ ಮಾಡುವ ರೀತಿ ಆಯ್ತು, ಎಲ್ಲವೂ ಸಾಕಷ್ಟು ಸುಧಾರಣೆ ಆಗಿತ್ತು. ಸೊ ಇದನ್ನ ನೋಡಿದಾಗ ನಮ್ಗೇನ್ ಅನಿಸುತ್ತೆ, ಮುಪ್ಪು ವಯಸ್ಸಿನಲ್ಲಿಲ್ಲ, ನಮ್ಮ ಮನಸ್ಸಿನಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನೇ ಇವ್ರು ಬರ್ದಿದ್ದಾರೆ ಇದರಲ್ಲಿ, ಈ ಜೋಸೆಫ್ ಮರ್ಫಿ ಅವರು ಅದನ್ನೇ ಬರ್ದಿದ್ದಾರೆ. ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಎಂದಿಗೂ ವಯಸ್ಸಾಗೋದಿಲ್ಲ, ಅದು ಅಮರ, ಅನಂತ, ಅದು ಭಗವಂತನ ಬ್ರಹ್ಮಾಂಡದ ಮನಸ್ಸು, ಅದು ಯಾವಾಗೂ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಅಂದ್ರೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಹುಟ್ಟು ಸಾವು ಅನ್ನೋದಿಲ್ಲ, ಅದು ಅಮರ, ಅನಂತವಾದದ್ದು. ನಿಮ್ಮಲ್ಲಿ ಕರುಣೆ, ಸಹನೆ, ಸದ್ಭಾವನೆ, ಶಾಂತಿ, ಸಾಮರಸ್ಯ, ಒಂದು ಸಹೋದರ ಪ್ರೇಮ, ಈ ಗುಣಗಳು ಎಲ್ಲಿಯವರೆಗೂ ಇದ್ದಾವೋ ಇವುಗಳಿಗೆ ವಯಸ್ಸು ಅಂತ ಆಗೋದೇ ಇಲ್ಲ. ಈ ಗುಣಗಳನ್ನ ನೀವು ನಿಮ್ಮ ಜೀವನವಿಡೀ ಉಪಯೋಗಿಸ್ತಾ ಬಂದಾಗ ನೀವು ಯಾವಾಗ್ಲೂ ಒಂದು ಚಿರ ಯೌವನದಲ್ಲಿ ಇರ್ತೀರಿ ಅಂತ ಅವ್ರು ಹೇಳ್ತಾರೆ. ಹಾಗೆ ಇನ್ನೊಂದು ಪುಸ್ತಕದ ಬಗ್ಗೆ ನಾನು ಹೇಳ್ಬೇಕು, ಒಂದ್ ನಿಮಿಷ. ಇಕಿಗಾಯ್ ಅನ್ನೋ ಪುಸ್ತಕ, ಇದನ್ನ ಜಾಪನೀಸ್ ಅವರ ತುಂಬಾ ಸಂತೋಷವಾಗಿ ಹೆಚ್ಚು ಆಯುಷದಿಂದ ಹೇಗೆ ಜೀವನ ಮಾಡಿದ್ರು ಅಂತ ತಿಳಿಸುವ ಒಂದು ಪುಸ್ತಕ ಇದು. ಇದನ್ನ ಹೆಕ್ಟರ್ ರಸಿಯಾ ಮತ್ತು ಫ್ರಾನ್ಸಿಸ್ ಮಿಲನ್ ಅನ್ನೋರು ಈ ಪುಸ್ತಕವನ್ನ ಬರೆದಿದ್ದಾರೆ. ಇದರಲ್ಲಿ 100 ವರ್ಷಗಳಾದ್ರೂ ನಾವು ಸಂತೋಷದಿಂದ, ಆರೋಗ್ಯದಿಂದ ಯಾವ ರೀತಿ ಜೀವನ ಮಾಡ್ಬೋದು ಅನ್ನುವ ವಿಷಯವನ್ನ ಅವ್ರು ಬರೆದಿದ್ದಾರೆ. ಅವರು ಇದನ್ನ ಬರೆಯೋದಕ್ಕೆ ಏನಕ್ಕೆ ಕಾರಣ ಅಂದ್ರೆ, ಅವರು ಜಪಾನಿನ ಒಕಿನಾವಾ ಅನ್ನೋ ಗ್ರಾಮಕ್ಕೆ
ಭೇಟಿ ನೀಡಿ ಅಲ್ಲಿಯ ಜನರನ್ನ ನೋಡಿ, ಅವರು 100 ವರ್ಷಗಳಾದ್ರೂ ಎಷ್ಟೊಂದು ಸಂತೋಷದಿಂದ, ಎಷ್ಟೊಂದು ಆರೋಗ್ಯದಿಂದ ಜೀವನ ಮಾಡ್ತಾ ಇರೋದನ್ನ ನೋಡಿ, ಅವರು ಅಲ್ಲಿಯ ಜನರ ಒಂದು ಸಂದರ್ಶನವನ್ನ ತಗೊಂಡು ನಂತರ ಈ ಪುಸ್ತಕವನ್ನ ಬರೆದಿದ್ದಾರೆ. ಇಕ್ಕಿ ಅಂತಂದ್ರೆ ಅದು ಜೀವನ, ಗಾಯ ಅಂದ್ರೆ ಬೆಲೆ, ಅಂದ್ರೆ ಜೀವನದ ಬೆಲೆ ಅನ್ನೋದು ಆ ಪುಸ್ತಕದ ಅರ್ಥ. ಇಕ್ಕಿಗಾಯ ಅಂದ್ರೆ ಜೀವನ, ಗಾಯ ಅಂದ್ರೆ ಬೆಲೆ. ಸೊ ಇದರಲ್ಲಿ ಅವರು ಏನ್ ಬರ್ದಿದ್ದಾರೆ ಅಂದ್ರೆ, ನಿಮಗೆ ನೀವು 4 ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ ಅಂತ ಬರೆದಿದ್ದಾರೆ. ಮೊದಲೇದು, ನೀವು ಯಾವ ಕೆಲಸವನ್ನ ಇಷ್ಟಪಡ್ತೀರಾ? ಆ ಕೆಲಸವನ್ನ ನೀವು ಬೇರೆಯವ್ರಿಗಿಂತ ಚೆನ್ನಾಗಿ ಮಾಡ್ತೀರಾ? ಸೊ ಈ ಪ್ರಶ್ನೆ ಕೇಳ್ಕೊಂಡಾಗ ನಮ್ಮಲ್ಲಿ ಎಷ್ಟೋ ಜನ ಇಷ್ಟ ಇಲ್ಲದೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಏನೋ ಒಂದು ಹೊಟ್ಟೆಪಾಡಿಗೆ ಕೆಲಸ ಬೇಕು, ಜಾಬ್ ಬೇಕು ಅಂತ ಅವ್ರಿಗೆ ಇಷ್ಟ ಇರ್ಲಿ ಬಿಡ್ಲಿ ಆ ಜಾಬ್ಗೆ ಸೇರ್ಕೊಂಡಿರ್ತಾರೆ. ಇಷ್ಟ ಇಲ್ಲದೆ ಜಾಬ್ ಮಾಡ್ಬೇಕಾದ್ರೆ ಏನಾಗತ್ತೆ? ಅಲ್ಲಿ ಆಸಕ್ತಿ ಇರೋದಿಲ್ಲ, ಮನಸ್ಫೂರ್ತಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಒಳಗಡೆ ಒಂಥರ ಫ್ರಸ್ಟ್ರೇಷನ್ ಇರುತ್ತೆ ಅವರಿಗೆ. ಸೊ ಅವಾಗ ಏನಾಗುತ್ತೆ? ಅವರ ಅದು ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ರು ಕೇಳ್ಕೊಳ್ರಿ, ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಇದೆಯಾ? ಈ ಕೆಲಸವನ್ನ ಬೇರೆಯವ್ರಿಗಿಂತ ನೀವು ಚೆನ್ನಾಗಿ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ. ಸೊ ಎರಡನೇದು, ನಿಮ್ಮ ಅಭಿರುಚಿ ಏನು? ನೀವು ಪೂರ್ತಿ ದಿನ ಕೆಲಸ ಮಾಡಿದ್ರು ನಿಮಗೆ ಆಯಾಸ ಆಗೋದಿರ ಕೆಲಸ ಯಾವುದು? ಸೊ ಇದನ್ನ ಸೊ ನನ್ನ ಬಗ್ಗೆನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಧ್ಯಾನ ಮಾಡ್ತಾ ಮಾಡ್ತಾ ಪತ್ರಿಜಿಯವ್ರು ಪ್ರಚಾರ ಮಾಡುವಂತ ಹೇಳಿದ್ರು. ಬಟ್ ನನ್ನಲ್ಲಿ ನನಗೆ ಆತ್ಮವಿಶ್ವಾಸ ಇರಲಿಲ್ಲ. ಮನೆಯಲ್ಲಿ ತುಂಬಾ ಖಾಲಿ ಸಮಯ ಉಳಿತಾ ಇತ್ತು. ನನಗೆ ಪ್ರಚಾರ ಮಾಡ್ಬೇಕು ಅನ್ನೋ ಕಲ್ಪನೆನೂ ನನ್ನಲ್ಲಿ ಇರ್ಲಿಲ್ಲ. ಆದ್ರೆ ನಾನ್ ಪ್ರತಿದಿನ ಹೇಳ್ಕೊಳ್ತಾ ಇದ್ದೆ, ನನಗೆ ಮಾಡೋ ಕೆಲಸದಲ್ಲಿ ಆಸಕ್ತಿ ಇರ್ಬೇಕು. ಪೂರ್ತಿ ದಿನ ಮಾಡಿದ್ರು ನನಗೆ ಬೇಜಾರಾಗಿರ್ಬಾರ್ದು. ಹಾಗೆ ನನಗೆ ಆ ಕೆಲಸದಲ್ಲಿ ಫ್ಲೆಕ್ಸಿಬಿಲಿಟಿ ಇರ್ಬೇಕು. ಅಂದ್ರೆ ಪ್ರತಿದಿನ ಮಾಡುವಂತ ಕೆಲಸ ಅಲ್ಲ, ನನಗೆ ಯಾವಾಗ ಬೇಕೋ ಅವಾಗ ನಾನು ಹೋಗಿ ಈ ಕೆಲಸವನ್ನ ಮಾಡ್ಬೇಕು. ನನ್ನ ಕೆಲಸದಿಂದ 4 ಜನರಿಗೆ ಒಳ್ಳೆಯದಾಗ್ಬೇಕು. ಇದೇ ಒಂದು ಥಾಟ್ ಅನ್ನ ನಾನು ನನ್ನ ಮನಸ್ಸಿಗೆ ಕೊಟ್ಕೊಳ್ತಾ ಇದ್ದೆ. ನೋಡಿ, ಈಗ ನನ್ನ ಒಂದು ಇಚ್ಛೆಯ ಪ್ರಕಾರ ಒಂದು ಧ್ಯಾನ ಪ್ರಚಾರ ಅನ್ನೋದು ನನ್ಗೆ ಸಿಕ್ತು. ಇದ್ರಲ್ಲಿ ನನ್ಗೆ ಎಷ್ಟು ಆಸಕ್ತಿ ಇದೆ ಅಂದ್ರೆ, ನೀವು ಒಬ್ರು ಬಂದು ಹೇಳ್ಕೊಡ್ರಿ ಮೇಡಮ್ ಅಂದ್ರು ನಾನು ಅಷ್ಟೇ ಆಸಕ್ತಿಯಿಂದ ಅದನ್ನ ಹೇಳ್ಕೊಡ್ತೀನಿ. ಮತ್ತೆ ಪೂರ್ತಿ ದಿನ ಈ ಪ್ರಚಾರ ಕೆಲಸಕ್ಕೆ ಅಂತ ಹೊರಗಡೆ ಹೋದ್ರು, ಮನೇಲಿ ಯಾರು ಬಂದ್ರು, ಅದಕ್ಕೆ ರಿಲೇಟೆಡ್ ಆಗಿ ಪುಸ್ತಕಗಳನ್ನ ಓದ್ಬೇಕಂದ್ರು, ಆನ್ಲೈನ್ ಕ್ಲಾಸ್ ತಗೋಬೇಕಂದ್ರು ನನ್ಗೆ ಆಯಾಸ ಅನ್ನೋದು ಇರೋದಿಲ್ಲ. ಸೊ ಅದನ್ನೇ ಅವರು ಕೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಕೆಲಸ ಮಾಡಿದಾಗ ನಮ್ಮ ಮನಸ್ಸು, ದೇಹ ಯಾವಾಗ್ಲೂ ಯೌವನದಲ್ಲಿರುತ್ತೆ ಅಂತ ಅವ್ರು ಹೇಳ್ತಾರೆ. ನೋಡಿ, ಒಬ್ಬೊಬ್ರಿಗೆ ಯಾರಿಗಾದ್ರೂ ಸಮಸ್ಯೆ ಇದ್ದಾಗ ಸಹಾಯ ಮಾಡ್ಬೇಕು ಅಂತ ಇರುತ್ತೆ. ಕೆಲವೊಬ್ರಿಗೆ ದಾನ ಧರ್ಮ ಮಾಡ್ಬೇಕು, ಯಾರು ಕೇಳ್ಕೊಂಡ್ ಬರ್ತಾರೆ ದಾನ ಮಾಡ್ಬೇಕು, ಅವರ ಸಮಸ್ಯೆನ ತೀರಿಸ್ಬೇಕು ಅನ್ನೋದು ಇರುತ್ತೆ. ಮತ್ತೆ ಕೆಲವೊಬ್ರಿಗೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ಇರುತ್ತೆ. ಕೆಲವೊಬ್ರಿಗೆ ಒಂದು ಧರ್ಮದ ಕಾರ್ಯದಲ್ಲಿ ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕು ಅಂತ ಕೆಲವ್ರು ಇರ್ತಾರೆ. ಮತ್ತೆ ಕೆಲವರು ಹೆಣ್ಣು ಗಂಡು ಸಂಬಂಧಗಳನ್ನ ಯಾರು ಎಲ್ಲಿ ಹುಡುಗಿ ಇದ್ದಾರೆ, ಹುಡುಗ ಇದ್ದಾರೆ, ಅವರನ್ನ ಹುಡುಕೋದು, ಸೇರಿಸೋದು, ಅವ್ರ ಜೊತೆ ಮಾತಾಡೋದು, ಅದರಲ್ಲಿ ಆಸಕ್ತಿ ಇರುತ್ತೆ. ಒಂದೇ ರೀತಿಯಾದ ಆಸಕ್ತಿ ಯಾರಲ್ಲೂ ಇರೋದಿಲ್ಲ. ಸೊ ಅದೇ ನಮ್ಮ ಅಭಿರುಚಿ ಏನು, ಇಡೀ ದಿನ ಅದನ್ನ ಮಾಡಿದ್ರೆ ನಮ್ಗೆ ಆಯಾಸ ಬರೋದಿಲ್ವಾ ಅಂತ ಒಂದು ಅಭಿರುಚಿಯನ್ನ ನೀವು ಕಂಡ್ಕೊಂಡು ಮಾಡಿ ಅಂತ ಅವರು ಹೇಳ್ತಾರೆ. ಸೊ ಹಾಗೆ ಮುಂದೆ ಅಂತಹ ನಿಮ್ಮ ಅಭಿರುಚಿ ನಿಮ್ಗೆ ಹಣವನ್ನ ಗಳಿಸಿ ಕೊಡ್ತಾ ಇದೆಯಾ, ಅಥವಾ ಅದು ನಿಮ್ಮ ದೇಶಕ್ಕೆ ಬೇಕಾಗಿದ್ಯಾ? ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಸ್ಟೀವ್ ಜಾಬ್ಸ್ ಅಂತ ಹೇಳ್ಬೋದು. ಅವನ ಹತ್ರ ತುಂಬಾನೇ ಒಂದು ಪ್ರಾವೀಣ್ಯತೆ ಇರುತ್ತೆ. ಅವನು
ಏನಾದ್ರೂ ಒಂದು ಹೊಸದು ಪ್ರಪಂಚಕ್ಕೆ ಕೊಡ್ಬೇಕು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಎಷ್ಟೊಂದು ಯೋಚನೆ ಮಾಡಿ ಮಾಡಿ ಅವನು ಮೊಬೈಲ್ ಅನ್ನ ಕಂಡು ಹಿಡ್ತಾನೆ. ಆ ಮೊಬೈಲ್ ಇಂದ ಅವನಿಗೆ ಬೇಕಾದಷ್ಟು ಹಣ ಸಿಕ್ತು, ಅವನಿಗೆ ಹೆಸರು ಬಂತು, ಹಾಗೆ ಅವನ ದೇಶಕ್ಕೂ ಹೆಸರು ಬಂತು. ಜೊತೆಗೆ ಆ ಮೊಬೈಲ್ನ ಬಳಕೆಯಿಂದ ಎಷ್ಟೋ ಜನರಿಗೆ ಉಪಯೋಗ ಆಗ್ತಾ ಬಂತು. ನೋಡಿ, ನಿನ್ನ ಅಭಿರುಚಿಯಿಂದ ಪ್ರಪಂಚಕ್ಕೆ ಏನಾದ್ರೂ ತಂದು ಕೊಡ್ತಾ ಇದೆಯಾ? ಸೊ ನಿಮ್ಮ ಒಂದು ಅಭಿರುಚಿ ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾ ಇದೆಯಾ ಅಂತಾನು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಒಂದು ಮೊಬೈಲ್ ಇಂದ ನಾವು ಎಷ್ಟೊಂದು ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ, ಎಷ್ಟೋ ಸತ್ಸಂಗಗಳನ್ನ ನಾವು ಅಟೆಂಡ್ ಮಾಡ್ತೀವಿ, ಎಷ್ಟೋ ಇನ್ಫಾರ್ಮೇಶನ್ ನಾವು ಮೊಬೈಲ್ ಇಂದ ಹುಡುಕ್ತೀವಿ. ಈಗ ನಾನು ಹೇಳಿದೆ ಅಲ್ಲ, ಪವರ್ ಆಫ್ ವಿಜುವಲೈಸೇಷನ್, ಅದು ಒಬ್ಬ ಸ್ವಾಮೀಜಿ ಅವರು ಹೇಳಿರುವ ಒಂದು ವಾಟ್ಸಪ್ ಸ್ಪೀಚ್ ಅನ್ನ ನೋಡಿ ನಾನು ತೆಗೆದಿಟ್ಕೊಂಡಿದ್ದು. ಹೀಗೆ ನಮ್ಗೆ ಏನ್ ಬೇಕೋ ಅದು ನಮ್ಗೆ ಮೊಬೈಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂದ್ರೆ ಇದು ಪ್ರಪಂಚಕ್ಕೂ ಉಪಯೋಗ ಆಯ್ತು, ಅವರಿಗೆ ಹಣನೂ ತಂದು ಕೊಡ್ತು, ಜೊತೆಗೆ ಅವರ ಅಭಿರುಚಿಗೆ ತಕ್ಕ ಹಾಗೆ ಅದು ಇದೆ. ಸೊ ಈ ರೀತಿ ನೀವು 4 ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ, ಅದಕ್ಕೆ ತಕ್ಕನಾಗಿ ಜೀವನ ಮಾಡಿದಾಗ ನಿಮ್ಗೆ ನಿಮ್ಮ ಆರೋಗ್ಯ, ಆಯುಷ್ಯ ಎರಡೂ ಹೆಚ್ಚಾಗತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಅಲ್ಲಿ ಉಕಿನಾವ ಗ್ರಾಮದಲ್ಲಿ ಹೋಗಿ ಅಲ್ಲಿಯ ಪ್ರಜೆಗಳಿಗೆ ಇವರು ಲೇಖಕರು ಪ್ರಶ್ನೆಗಳನ್ನ ಮಾಡಿದಾಗ ಅವರು ತಮ್ಮ ಜೀವನಕ್ಕೆ ಬೇಕಾಗಿರುವ ಕೆಲವೊಂದು ಅಂಶಗಳನ್ನ ಅವರು ಇವರಿಗೆ ವಿವರಿಸ್ತಾರೆ. ಸೊ ಅಂಶಗಳು ಏನು ಅಂತ ನಾವು ನೋಡೋಣ. ಯಾವ ವಿಷಯಕ್ಕಾದರೂ ನೀವು ಭಯ ಪಡೋದು, ದುಃಖ ಪಡೋದು ಮಾಡಿದಾಗ ಅದು ನಿಮ್ಮ ವಿವೇಕವನ್ನ ಕಡಿಮೆ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಮೊದಲು ನೀವು ಭಯ ಪಡಬೇಡಿ, ದುಃಖ ಪಡಬೇಡಿ, ಶಾಂತ ರೀತಿಯಿಂದ ಯೋಚನೆ ಮಾಡಿ. ಅದರಿಂದ ನಿಮ್ಮ ವಿವೇಕ ಕಡಿಮೆ ಆಗುತ್ತೆ, ಭಯದಿಂದ, ದುಃಖದಿಂದ. ಸಮಸ್ಯೆ ಯಾವುದೇ ಇರಲಿ ಅದು ತಕ್ಷಣ ಪರಿಹಾರ ಆಗ್ಬೇಕು ಅನ್ನೋ ಕಾತರ ಎಲ್ಲರಿಗೂ ಇರುತ್ತೆ. ಆದ್ರೆ ಯಾವ ಸಮಸ್ಯೆ ಇದ್ದರೂ ಪರಿಹಾರಕ್ಕೆ ಸಮಯ ಬೇಕು ಅಂತ ನಮಗೆ ನಾವೇ ಹೇಳ್ಕೋಬೇಕು. ನಮ್ಗೆ ಯಾವುದೇ ಒಂದು ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಯಾವುದೂ ಇಮಿಡಿಯೇಟ್ ಆಗಿ ಪರಿಹಾರ ಆಗೋದಿಲ್ಲ. ಆದ್ರೆ ಅದು ಬಂದ ತಕ್ಷಣ ನಾವು ಒಳಗಡೆ ಒಂದು ಆತಂಕ ಶುರು ಮಾಡ್ಕೊಳ್ತೀವಲ್ಲ, ಅಯ್ಯೋ ಇದು ಯಾವಾಗ ಸರಿ ಹೋಗುತ್ತೆ, ಯಾವಾಗ ಸರಿ ಹೋಗುತ್ತೆ, ಯಾವಾಗ ಸರಿ ಹೋಗುತ್ತೆ. ಆ ಆತಂಕ ನಮ್ಮ ಮನಸ್ಸಿನ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ನಮ್ಮ ಹತ್ತಿರ ಇದ್ದುದರಲ್ಲೇ ತೃಪ್ತಿ ಪಡ್ಬೇಕು, ಹತ್ತಿರ ಇಲ್ಲದಿರುವುದಕ್ಕೆ ದುಃಖ ಪಡುವುದು, ನಮ್ಗೆ ಏನೋ ಆಗಿ ಬಿಡುತ್ತೆ ಅಂತ ಭಯ ಪಟ್ಕೊಳ್ಳೋದು ಮಾಡಬಾರದು. ಸೊ ಏನಿದೆಯೋ ಅದರಲ್ಲಿ ನಾವು ತೃಪ್ತಿಯನ್ನ ಪಡಿಬೇಕು. ಹಾಗೆ ನಮ್ಗೇನೋ ಆಗ್ಬಿಡುತ್ತೆ ಅನ್ನೋ ಭಯ ನಿಮ್ಮಲ್ಲಿ ಇರಬಾರದು. ಇದ್ದುದ್ರಲ್ಲಿ ತೃಪ್ತಿ ಪಡ್ತಾ ಇದ್ದಾಗ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಆದ್ರೆ ಆ ತೃಪ್ತಿಯ ಜೊತೆಗೆ ನಮಗೆ ಇನ್ನೂ ಒಳ್ಳೆಯ ಜೀವನ ಬೇಕು ಅನ್ಕೊಳ್ಳೋದು ತಪ್ಪು ಅಂತ ಅಲ್ಲ. ಆದ್ರೆ ಮೊದಲು ನಾವು ತೃಪ್ತಿ ಪಟ್ಕೊಳ್ಳೋದು, ಅಕ್ಸೆಪ್ಟ್ ಮಾಡೋದು ಕಲಿಬೇಕು. ನಾವು ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು. ಸೊ ನಿನ್ನೆ ಕೂಡ ನಾವು ಅದನ್ನೇ ಡಿಸ್ಕಸ್ ಮಾಡಿದ್ವಿ. ನಿಮಗೆ ಗೊತ್ತಿಲ್ಲದೆ ಇರುವವರನ್ನು ಪ್ರೀತಿಯಿಂದ ನಗ್ನಾಗ್ತಾ ಮಾತಾಡಿಸ್ಬೇಕು. ನೋಡಿ, ನಿಮಗೆ ಅವ್ರ ಪರಿಚಯ ಇರ್ಲಿ, ಪರಿಚಯ ಇಲ್ಲದೆ ಇರ್ಲಿ, ಅವರನ್ನ ನಗ್ನಾಗ್ತಾ ಪ್ರೀತಿಯಿಂದ ಮಾತಾಡಿಸ್ಬೇಕು. ಸೊ ಹೀಗೆ ಮಾಡೋದ್ರಿಂದ ನಮ್ಮ ಒಳಗಿನ ಪ್ರೀತಿ, ಆ ಪ್ರೀತಿ ಅನ್ನೋ ಎನರ್ಜಿ ನಮ್ಮ ದೇಹದಲ್ಲಿರುವ ಎಲ್ಲಾ ಕಣಗಳಿಗೆ ಹೋಗಿ ನಮ್ಗೆ ಸಾಕಷ್ಟು ಆರೋಗ್ಯವನ್ನ, ಆನಂದವನ್ನ ತಂದ್ಕೊಡುತ್ತೆ. ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮವನ್ನ ಮಾಡಿ, ಪೂರ್ತಿ ದಿನ ಯಾವುದೋ ಒಂದು ಚಟುವಟಿಕೆಯಲ್ಲಿ ನಿಮ್ಮ ದೇಹವನ್ನು ಇರಿಸಿ. ಹೆಚ್ಚು ಹೊತ್ತು ಕುಳಿತುಕೋಬೇಡಿ. ನೋಡಿ, ನಾವು ನಮ್ಮ ಭಾರತದಲ್ಲಿ ವ್ಯಾಯಾಮಕ್ಕೆ ಹೆಚ್ಚು ಒತ್ತು ಕೊಡೋದಿಲ್ಲ. ಬೆಳಗ್ಗೆ ಎದ್ದು ಕೆಲಸ ಇದೆ ಅಂತೀವಿ, ಸಂಜೆ ಕೆಲಸ ಅಂತೀವಿ, ಹೊರಗಡೆ ಹೋಗ್ಬೇಕು, ಬರ್ಬೇಕು, ಹೊರಗಡೆ ದುಡಿದು ಬಂದು ಸಾಕಾಗಿದೆ ಅಂತ ನಾವು ನಮ್ಮನ್ನ ನಾವು ಕಾಳಜಿ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಅಂತ ನಾನು ಹೇಳ್ಬೋದು. ಆದ್ರೆ ಅವರು ಅವರ ದೇಹಕ್ಕೆ ವ್ಯಾಯಾಮ ಕೊಡಿ, ಯಾವಾಗ್ಲೂ ಆಕ್ಟಿವ್ ಆಗಿರಿ, ಮತ್ತೆ ಕೂತ್ಕೋಬೇಡಿ ಅಂತ ಹೇಳಿದ್ರು. ಸೊ ಕೂತ್ಕೊಳ್ಳೋದ್ರಿಂದ ನಿಧಾನವಾಗಿ ನಮ್ಮಲ್ಲಿನ ಮಸಲ್ಸ್
ವೀಕ್ ಆಗ್ತವೆ. ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಒಂದು ಇನ್ಫ್ಲಮೇಷನ್ ಅಂತ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ನಿಮಗೆ ಇಷ್ಟವಾದ ಆರೋಗ್ಯವಂತ ಆಹಾರವನ್ನ ತೆಗೆದುಕೊಳ್ಳಿ. ನೋಡಿ, ಆಹಾರದಲ್ಲಿ ಒಂದು ಒಳ್ಳೆಯ ನಿಯಮವನ್ನ ನಾವು ಪಾಲಿಸ್ಬೇಕು. ನಮ್ಗೆ 60 ವಯಸ್ಸಾದ್ರೂ ಕೂಡ ನಾವು ಚಿಕ್ಕ ವಯಸ್ಸಿನಲ್ಲಿ ಏನೇನ್ ತಿಂತಾ ಇದ್ವೋ ಅದೆಲ್ಲವನ್ನು ಅದೇ ರೀತಿ ಅದೇ ಪರಿಪಾಠವನ್ನ ನಾವು ಇಟ್ಕೋಬಾರ್ದು. ನಮ್ಮ ಹಿರಿಯರು ತಿಂತಾ ಇದ್ರು, ಸಾಯೋವರೆಗೂ ತಿಂತಾ ಇದ್ರು, ಅವ್ರಿಗೇನಾಯ್ತು? ನಾವು ಕೂಡ ತಿನ್ನೋಣ ಅಂತ ಎಷ್ಟೋ ಜನ ಹೇಳ್ತಾರೆ. ನಾವು ಫಂಕ್ಷನ್ಗಳಲ್ಲಿ ಹೋದಾಗ ವಯಸ್ಸಾಗಿದ್ರು ಕೂಡ ಅಲ್ಲಿ ಏನೇನ್ ಮಾಡಿದ್ದಾರೆ ಅದೆಲ್ಲವನ್ನು ತಟ್ಟೆಲ್ಲ ಬಡಿಸ್ಕೊಂಡು ಅವ್ರು ಅದನ್ನ ತಿನ್ನೋದನ್ನ ನೋಡಿದೀವಿ. ಆದ್ರೆ ನನಗೆ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ರು, ನಿಮಗೆ ಇವತ್ತು ಕಾಯಿಲೆ ಬಂದಿದೆ ಅಂದ್ರೆ 20 ವರ್ಷಗಳಿಂದ ಅದು ನಿಮ್ಮ ದೇಹದಲ್ಲಿ ನಿಧಾನವಾಗಿ ಬೆಳವಣಿಗೆ ಆಗ್ತಾ ಬರುತ್ತೆ. 20 ವರ್ಷದ ನಂತರ ಅದು ಹೊರಗಡೆ ಬರುತ್ತೆ ಅಂತ ಅವ್ರು ಹೇಳಿದ್ರು. ಅದೇ ರೀತಿ ಈಗ ನಮ್ಗೆ ತಿಂದಾಗ ಏನು ಆಗದೆ ಇರಬಹುದು, ಆದ್ರೆ ಮುಂದೆ ಮುಂದೆ ಅದರ ಒಂದು ಪರಿಣಾಮವನ್ನು ನಾವು ನೋಡಿದಾಗ ನಾವು ಏನು ಪಶ್ಚಾತ್ತಾಪ ಪಟ್ಟರು ಕೂಡ ನಮ್ಮ ಆರೋಗ್ಯ ವಾಪಸ್ ಬರೋದಿಲ್ಲ. ಆದ್ರಿಂದ ನಮ್ಮ ವಯಸ್ಸಿನ ತಕ್ಕ ಹಾಗೆ ನಾವು ನಮ್ಮ ಆಹಾರವನ್ನ ನಾವು ಚಾಯ್ಸ್ ಮಾಡ್ಕೋಬೇಕು. ಹೆಚ್ಚಾಗಿ ಹೊರಗಿನ ತಿಂಡಿಯನ್ನ ತಿನ್ಬಾರ್ದು. ಈ ಹೊರಗಡೆ ಕರೆದಿರೋ ಪಾಕೆಟ್ ಅಲ್ಲಿರೋ ತಿಂಡಿಗಳನ್ನ ತಂದು ತಿನ್ನೋ ಅಭ್ಯಾಸ ಬೇಡ. ಈಸಿಯಾಗಿ ನಮ್ಗೆ ಜೀರ್ಣ ಆಗುವಂತ ಆಹಾರವನ್ನ ನಾವು ತಗೋಬೇಕು. ನಮ್ಮ ಮನಸ್ಸಿಗೆ ಕಿರಿಕಿರಿ ಆಗುವಂತ ಆಹಾರವನ್ನ ನಾವು ತಗೋಬಾರದು. ಈಗ ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಸಕ್ಕರೆ ಎಷ್ಟು ಅಪಾಯಕಾರಿ ಅಂತ. ಮತ್ತೆ ಹೊರಗಡೆ ಇರೋ ಸ್ವೀಟ್ಸ್ ಎಲ್ಲ ಸಕ್ಕರೆಯಿಂದಾನೇ ಮಾಡಿರ್ತಾರೆ. ತಿನ್ಬೇಕು ಅಂತ ಅನ್ಸಿದ್ರೆ ಮನೆಯಲ್ಲಿ ಬೆಲ್ಲವನ್ನ ಉಪಯೋಗಿಸ್ಕೊಂಡು ಆ ತಿಂಡಿಗಳನ್ನ ನಾವು ತಗೊಂತ ಹೋಗ್ಬೇಕು. ಯಾವಾಗ್ಲೂ ಹೊಟ್ಟೆ ತುಂಬಾ ಊಟ ಮಾಡಬೇಡಿ. ಇದನ್ನು ಕೂಡ ಆಯುರ್ವೇದದಲ್ಲಿ ಹೇಳ್ತಾರೆ. 80% ಅಷ್ಟೇ ನಿಮ್ಮ ಹೊಟ್ಟೆಯಲ್ಲಿ ಆ ಊಟ ಇರಬೇಕು. ಉಳಿದ 20% ಖಾಲಿ ಇಡ್ಬೇಕು. ಜೊತೆಗೆ ನೀರನ್ನ ಕುಡಿಬೇಕು. ಆವಾಗ ನಾವು ತಿಂದ ಆಹಾರವು ಸರಿಯಾಗಿ ಜೀರ್ಣ ಆಗತ್ತೆ. ಒಳ್ಳೆಯ ಸ್ನೇಹಿತರನ್ನ ಗಳಿಸಿ ಅವರ ಜೊತೆ ಕಾಲ ಕಳೀರಿ. ಸೊ ಸ್ನೇಹಿತರ ಜೊತೆ ಕಾಲ ಕಳೆದಾಗ ಏನಾಗತ್ತೆ, ಅವ್ರ ಬಾಲ್ಯದಿಂದ ಅವರ ಸ್ನೇಹಿತರು ಇರ್ತಾರೆ, ಅಥವಾ ಚಿಕ್ಕ ವಯಸ್ಸಿಂದ ಅವ್ರ ಸ್ನೇಹಿತರು ಅವ್ರ ಜೊತೆ ಇರ್ತಾರೆ. ಸೊ ಆಗಿನ ವಿಷಯಗಳನ್ನ ಮಾತಾಡ್ತಾರೆ. ಅವರು ಚಿಕ್ಕವರಿದ್ದಾಗ ಅವ್ರ ಬಾಲ್ಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದೆಲ್ಲ ಮಾಡೋದ್ರಿಂದ ಅವರು ಮತ್ತೆ ನಾವು ವಯಸ್ಸಾಗಿಲ್ಲ ಅನ್ನೋದು ಭಾವನೆ ಅವ್ರಿಗೆ ಬರುತ್ತೆ. ಯಾವಾಗ್ಲೂ ಸಂತೋಷವಾಗಿ ಇರಬಹುದು ಅನ್ನೋ ಭಾವನೆ ಅವರಲ್ಲಿ ಬರ್ತಾ ಹೋಗುತ್ತೆ. ನಿಮ್ಮ ಸುತ್ತಲೂ ಇರುವ ಪ್ರಕೃತಿಯನ್ನ ಆಸ್ವಾದಿಸಿರಿ. ನೋಡಿ, ಪ್ರಕೃತಿಯ ಜೊತೆ ಹೆಚ್ಚು ಹೆಚ್ಚು ಕಾಲ ಕಳೀರಿ ಅಂತ ನಮ್ಮ ಗುರುಗಳು ಕೂಡ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಪ್ರಕೃತಿಯಲ್ಲಿ ಹೋದಾಗ ಅಲ್ಲಿ ಸಾಕಷ್ಟು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಜೊತೆಗೆ ಎಲ್ಲಾ ಮರ ಗಿಡಗಳ ಜೊತೆ ಮಾತಾಡಿದಾಗ ನಮ್ಮಲ್ಲಿರುವ ಒಂದು ಟೆನ್ಷನ್ ಅನ್ನ, ನಕಾರಾತ್ಮಕ ವಿಚಾರಗಳನ್ನ, ಭಾವನೆಗಳನ್ನ ಆ ಗಿಡಗಳು ಸ್ವೀಕಾರ ಮಾಡ್ತವೆ ಅನ್ನೋ ವಿಷಯವನ್ನು ಕೂಡ ನಾವು ತಿಳ್ಕೊಂಡಿದೀವಿ. ಮರಗಳನ್ನ ತಪ್ಕೊಂಡು ಅವುಗಳ ಜೊತೆ ಮಾತಾಡ್ರಿ ಅಂತ ಎಷ್ಟೋ ಯೂಟ್ಯೂಬ್ಗಳಲ್ಲಿ ವಿಷಯಗಳನ್ನ ನಾವು ನೋಡಿದೀವಿ. ಪ್ರಕೃತಿಗೆ ಹೋದಾಗ ಮನಸ್ಸು ಒಳಗಡೆ ಇರೋ ಒಂದು ಆತಂಕ ಎಲ್ಲ ಹೊರಟು ಹೋಗುತ್ತೆ. ಆದ್ರಿಂದ ಹೆಚ್ಚು ಹೆಚ್ಚು ಪ್ರಕೃತಿಯ ಜೊತೆ ಇರಿ ಅಂತ ಅವ್ರು ಹೇಳ್ತಾರೆ. ಚಿಕ್ಕ ಸಹಾಯವನ್ನು ಮಾಡಿದವರಿಗೂ ಥ್ಯಾಂಕ್ಸ್ ಹೇಳಿ. ಒಂದು ಚಿಕ್ಕ ಸಹಾಯವನ್ನ ಮಾಡಿದ್ರು ಕೂಡ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಧನ್ಯವಾದಗಳನ್ನ ತಿಳಿಸ್ಬೇಕು. ಧನ್ಯವಾದ ತಿಳಿಸೋದು ಅಂದ್ರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗತ್ತೆ. ಸೊ ನೆನ್ನೆ ಅದ್ರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ, ಕೃತಜ್ಞತಾ ಭಾವನೆ ಯಾಕೆ ಬೇಕು ಅಂತ. ಯಾವಾಗ್ಲೂ ಪಾಸಿಟಿವ್ ಥಾಟ್ ನಲ್ಲಿ ಇರಿ. ಯಾವಾಗ್ಲೂ ಸಕಾರಾತ್ಮಕವಾದ ವಿಚಾರಗಳನ್ನೇ ಮಾಡ್ತಾ ಇರಿ. ಸೊ ನಮ್ಗೆಲ್ಲಾ ಗೊತ್ತಿದೆ, ನಕಾರಾತ್ಮಕ ವಿಚಾರಗಳಿಂದ ನಮ್ಗೆ ಮನೋದೈಹಿಕ ಕಾಯಿಲೆಗಳು ಬರುತ್ತೆ ಅಂತ. ಆದ್ದರಿಂದ
ಸಕಾರಾತ್ಮಕ ವಿಚಾರಗಳನ್ನೇ ಮಾಡಿ ಅಂತ ಅವ್ರು ಹೇಳ್ತಾರೆ. ತುಂಬಾ ಕೆಲಸ ಮಾಡಿದಾಗ ಸ್ವಲ್ಪ ವಿರಾಮವನ್ನ ತಗೊಳ್ಳಿ. ಕೆಲವೊಬ್ರು ಇರ್ತಾರೆ ಪೂರ್ತಿ ದಿನ ಎಷ್ಟೇ ದೇಹಕ್ಕೆ ಆಯಾಸ ಆದ್ರೂ ಕೂಡ ಕೆಲಸ ಮುಗಿಬೇಕು ಅಂತ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ದೇಹ ನಮ್ಗೆ ಎಷ್ಟು ಒಳ್ಳೆಯ ಸ್ನೇಹಿತ ಅಂದ್ರೆ, ಸ್ವಲ್ಪ ಹೆಚ್ಚು ಕೆಲಸ ಆದಾಗ ನೀವು ಗಮನಿಸ್ರಿ, ಮೀನ ಖಂಡಗಳು ಟೈಟ್ ಆಗಿ ಹಿಡ್ಕೊಂಡ್ಬಿಡ್ತವೆ. ನಾವ್ ಅನ್ಕೊಳ್ತೀವಿ ಅಯ್ಯೋ ಯಾಕೆ ಹಿಡಿತು ಅಂತ, ಆದ್ರೆ ಅದು ನಮ್ಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಇನ್ನು ಹೆಚ್ಚು ಅದಕ್ಕೆ ಒತ್ತಡ ಕೊಡಬೇಡಿ, ನೀವು ನಾವು ಆರಾಮ ಸೈಲೆಂಟ್ ಆಗಿಲ್ಲ, ನಮ್ಗೆ ನೀವು ಒತ್ತಿದೈತಿ ಏನು ನೀವು ರೆಸ್ಟ್ ತಗೊಳ್ಳಿ ಅಂತ ನಮ್ ದೇಹ ನಮ್ಗೆ ಹೇಳ್ತಾ ಇರುತ್ತೆ. ಸೊ ನಮ್ಮ ದೇಹದ ಮಾತು ನಾವು ಕೇಳ್ಬೇಕು. ನನ್ನ ಜೀವನದಲ್ಲಿ ಯಾವಾಗ್ಲೂ ಒಳ್ಳೆಯದೇ ನಡೆಯುತ್ತೆ ಅಂತ ಅಂದ್ಕೊಳ್ಳಿ. ಸೊ ನನ್ನ ಲೈಫಲ್ಲಿ ಯಾವಾಗ್ಲೂ ಒಳ್ಳೆಯದೇ ನಡೆಯುತ್ತೆ ಅಂತ ನೀವು ಅಂದ್ಕೊಂಡಾಗ ಒಳ್ಳೆಯದೇ ಆಗ್ತಾ ಇರುತ್ತೆ. ಸೊ ಇದರ ಜೊತೆಗೆ ಇನ್ನೂ ಒಂದೆರಡು ವಿಷಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಎಷ್ಟೋ ಜನ ರಿಟೈರ್ ಆಗ್ಬಿಟ್ಟಿರ್ತಾರೆ, ಅವರಿಗೆ ಮುಂದೆ ಏನ್ ಮಾಡ್ಬೇಕು ಗೊತ್ತಿರಲ್ಲ. ನಿಧಾನವಾಗಿ ಅವರು ಪ್ಲಾನ್ ಮಾಡೋದನ್ನ ಬಿಟ್ಬಿಡ್ತಾರೆ. ಅವ್ರ ಮನಸ್ಸು ಮೆದುಳು ಕೆಲಸ ಮಾಡೋದು ಬಿಟ್ಬಿಡುತ್ತೆ. ನಿಧಾನವಾಗಿ ಅವರ ದೇಹ ಮನಸ್ಸು ಎಲ್ಲವೂ ಕೃಶ ಆಗ್ತಾ ಬರುತ್ತೆ. ಆದ್ರಿಂದ ನೀವು ಚಿಕ್ಕವರಿದ್ದಾಗ ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನ ರಿಟೈರ್ ಆದ್ಮೇಲೆ ಮಾಡಿ. ಚಿಕ್ಕ ಚಿಕ್ಕ ಕೆಲಸಗಳೇ ಇರ್ಲಿ. ನಿಮ್ಗೆ ಒಂದು ಗಾರ್ಡನ್ ಮಾಡ್ಬೇಕಾಗಿರುತ್ತಾ, ಒಂದು 2 ಗಿಡಗಳನ್ನ ನೆಟ್ಟು ಅದಕ್ಕೆ ನೀರ್ ಹಾಕ್ತಾ ಅದರಲ್ಲಿ ನೀವು ನಿಮ್ಮನ್ನ ಎಂಗೇಜ್ ಮಾಡ್ಕೊಳ್ಳಿ. ಒಂದು ಉದ್ದೇಶ ಅನ್ನೋದು ನಮ್ಮ ಜೀವನಕ್ಕೆ ಇಟ್ಕೋಬೇಕು. ಆ ಉದ್ದೇಶ ಅನ್ನೋದು ಇಟ್ಕೊಂಡಾಗ ಅದರ ತಕ್ಕನ ಹಾಗೆ ನಿಮ್ಮ ದೇಹ ನಿಮ್ಗೆ ಪ್ರತಿಸ್ಪಂದಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ನಮ್ಗೆ ನಮ್ಮ ಗುರುಗಳು ಎಷ್ಟು ಒಳ್ಳೆಯ ಒಂದು ಧ್ಯಾನ ವಿದ್ಯೆಯನ್ನ ಕಲಿಸಿದ್ದಾರೆ. ಈ ಧ್ಯಾನ ಮಾಡ್ತಾ ಮಾಡ್ತಾ ಸತ್ಸಂಗಗಳನ್ನ ಕೇಳ್ತಾ ಇದ್ರಲ್ಲಿ ಎಷ್ಟೋ ಕೆಲಸಗಳನ್ನ ನಾವು ಮಾಡ್ಬೋದು. ಪ್ರತಿದಿನ ನಂದಾ ಮೇಡಮ್ ಅವರು ಬಂದು ಈ ಮಹಾವತಾರ್ ಟಿವಿಯಲ್ಲಿ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಚಿಕ್ಕವರಿದ್ದಾರೆ. ಅದೇ ರೀತಿ ನಮ್ಮ ಪಿರಮಿಡ್ ಅಲ್ಲಿ ಕೂಡ ಒಬ್ರು ಸೋಮಲಿಂಗ್ ಪೂಜಾರ್ ಸರ್ ಅಂತ ಇದ್ದಾರೆ. ಅವ್ರಿಗೆ 80 ವರ್ಷ. ಮೈತ್ರಿಯ ಧ್ಯಾನದಲ್ಲಿ ಪೂರ್ತಿ ಬೆಳಗಿನ ಸೆಷನ್ ಅನ್ನ ಇನ್ಚಾರ್ಜ್ ಅಂದ್ರೆ ಒಂದು ಆಂಕರಿಂಗ್ ಅನ್ನೋದು ಅವ್ರು ಕಂಪ್ಲೀಟ್ ಆಗಿ ಮಾಡ್ತಾರೆ. ರಾತ್ರಿ ಸೆಷನ್ ಅಲ್ಲಿ ತಮ್ಗೆ ಏನ್ ತಿಳಿದಿದ್ಯೋ ಅದನ್ನ ಮಾತಾಡ್ತಾರೆ. ತುಂಬಾ ಪಿರಮಿಡ್ಗೂ ತಪ್ಪದೆ ಅವ್ರು ಬರ್ತಾರೆ, ಪ್ರತಿ ಕ್ಲಾಸನ್ನ ಕೇಳ್ತಾರೆ. ಚಿಕ್ಕ ಮಕ್ಕಳ ಹಾಗೆ ಪಾಯಿಂಟ್ಸ್ ಬರ್ಕೊಳ್ತಾರೆ. ಅವರನ್ನ ನೋಡಿದ್ರೆ ಅವ್ರಿಗೆ ಎಷ್ಟು ಉತ್ಸಾಹ ಇದೆಯಪ್ಪ ಅವರಲ್ಲಿ ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ. ಸೊ ಈ ತರ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಹಾಗೆ ಇನ್ನೊಬ್ರು ಮುತ್ತಿನ್ ಸರ್ ಅಂತ ಇದ್ದಾರೆ. ಅವರು ಕೂಡ 76 ವರ್ಷ ಅವರಿಗೆ. ಅವರು ತಮ್ಮ ಅನಾರೋಗ್ಯ ಕಾರಣದಿಂದ ಧ್ಯಾನಕ್ಕೆ ಬಂದ್ರು. ಸೊ ಇಷ್ಟು ಪ್ರತಿದಿನ 3 ಗಂಟೆಗಳ ಕಾಲ ಧ್ಯಾನ ಮಾಡ್ತಾರೆ. ಅವ್ರು ಇಷ್ಟು ಆಕ್ಟಿವ್ ಇದ್ದಾರೆ ಅಂದ್ರೆ, ಎಲ್ಲೇ ರ್ಯಾಲಿಗಳು ನಡೆದ್ರೆ ಬಸ್ಸಿಗೆ ಹೋಗ್ತಾರೆ. ಆ ರ್ಯಾಲಿಯಲ್ಲಿ ಅವರು ನಡೆದಾಡ್ತಾರೆ, ಎಷ್ಟೋ ಕಿಲೋಮೀಟರ್ಗಳನ್ನ ನಡೀತಾರೆ. ಮತ್ತೆ ಊಟಕ್ಕೆ ಬಡಿಸ್ಬೇಕಾದ್ರೆ ಬಂದು ಅವ್ರು ನಿಂತ್ಕೊಂಡು ಎಲ್ರಿಗೂ ಊಟ ಬಡಿಸ್ತಾರೆ. ಸೊ ಇಂಥವರೆಲ್ಲ ಎಕ್ಸಾಂಪಲ್ ನೋಡಿದಾಗ ಈ ಧ್ಯಾನ ಮತ್ತೆ ನಮ್ಮ ಮನಸ್ಸಿನ ಒಂದು ವಿಚಾರಗಳನ್ನ ಆಲೋಚನೆಗಳನ್ನ ಬದಲಾಯಿಸ್ಕೊಂಡಾಗ ನಮ್ಗೆ ಎಷ್ಟೇ ಆಯುಷ ಆದ್ರೂ ಕೂಡ ನಮ್ಗೆ ಆರೋಗ್ಯವಾಗಿರ್ತೀವಿ, ಉತ್ಸಾಹದಿಂದ ಇರ್ತೀವಿ ಅಂತ ನಾವು ತಿಳ್ಕೋಬೇಕು. 2 ನಿಮಿಷ ಒಂದು ಸಣ್ಣ ಕಥೆಯನ್ನ ಹೇಳಿ ನಾನು ಮುಗಿಸ್ತೀನಿ. ಸೊ ಆದ್ರಿಂದ ನಮ್ಮ ವಯಸ್ಸು ಆಗ್ತಾ ಆಗ್ತಾ ಅದು ಮುಪ್ಪು ಶಾಪ ಅಲ್ಲ, ಅದು ನಮ್ಗೆ ಒಂದು ವರ ಅನ್ನೋ ರೀತಿಯಲ್ಲಿ ನಮ್ಮ ಜೀವನ ವಿಧಾನವನ್ನ ನಾವು ಬದಲಾಯಿಸ್ಕೋಬೇಕು. ಜೊತೆಗೆ ಈಗಿನ ಕಾಲದ ಚಿಕ್ಕವರು ಕೂಡ ವಯಸ್ಸಾದವರಿಗೆ ತುಂಬಾನೇ ಅಲಕ್ಷ್ಯ ಮಾಡ್ತಾ ಇರ್ತಾರೆ. ಅದ್ರಿಂದ ವಯಸ್ಸಾದವ್ರು ಏನ್ ಮಾಡ್ತಾ ಇದ್ದಾರೆ, ಬೇಡಪ್ಪ ಅವ್ರ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು, ಅವರಿಗೆ ನಾವು ತೊಂದರೆ ಕೊಡಬಾರ್ದು ಅಂತ ಅವರಿಗೆ ಹೇಳೋದು, ತಮ್ಗೆ ಏನ್ ಮನಸ್ಸಲ್ಲಿ ಭಾವನೆಗಳಿದೆ ಹೇಳೋದೆಲ್ಲ ಬಿಡ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ಅವರ ಮಧ್ಯೆ ಸಂಪರ್ಕ ಡಿಟ್ಯಾಚ್ ಆಗ್ತಾ ಹೋಗುತ್ತೆ. ಆದ್ರೆ ಎಷ್ಟೊಂದು ನಾವು ಒಬ್ರಿಗೊಬ್ರು ಅಟ್ಯಾಚ್ ಆಗಿರ್ತೀವೋ
ಅಲ್ಲಿ ಅವರಲ್ಲಿ ಒಂದು ಉತ್ಸಾಹವನ್ನ ತಂದು ಕೊಡುತ್ತೆ. ಅವರ ಒಂದು ಎಷ್ಟೋ ಕಾಯಿಲೆಗಳಿಗೆ ಅದು ಒಂದು ಚಿಕಿತ್ಸೆ ತರ ಕೆಲಸ ಮಾಡುತ್ತೆ. ಆದ್ರಿಂದ ಚಿಕ್ಕವರು ಹಿರಿಯರ ಹತ್ರ 10 ನಿಮಿಷನಾದ್ರೂ ಕೂತ್ಕೊಂಡು ಮಾತನಾಡ್ಬೇಕು. ಸೊ ಈ ವಿಷಯ ಬಂದಾಗ ಆ ನನ್ನ ಮಗನ ವಿಷಯ ನಾನು ಹೇಳ್ಬೇಕು. ನಮ್ಮ ಮಾವನವರಿಗೆ ಅವ್ರು 5-6 ವರ್ಷ ಬೆಡ್ ಅಲ್ಲಿ ಇದ್ರು. ಅವ್ರು ತುಂಬಾ ಬೇಜಾರು ಅಂತ ಯಾವಾಗ್ಲೂ ಆಕ್ಟಿವ್ ಆಗಿರೋರು. ತುಂಬಾ ಬೇಜಾರಾಗ್ತಾ ಇತ್ತು ಅವ್ರಿಗೆ. ಸೊ ನನ್ನ ಮೊಮ್ಮಗ ಬಂದು ಅವ್ರಿಗೆ ತುಂಬಾ ಬೇಜಾರಾಗಿ ಡಲ್ ಆಗ ಕುತ್ಕೊಂಡಾಗ ಏನ್ ಮಾಡ್ತಾ ಇದ್ದ ಅಂದ್ರೆ, ಅವರ ಹಳೇ ದಿನಗಳನ್ನ ಪ್ರಶ್ನೆ ಕೇಳಿ ನೆನಪು ಮಾಡಿಸ್ತಾ ಇದ್ದ. ಆ ವಿಷಯ ಮಾತಾಡ್ತಾ ಅವ್ರಿಗೆ ಬೇಜಾರ್ ಅನ್ನೋದು ಹೊರಟೋಗ್ತಾ ಇತ್ತು. ಸೊ ಆದ್ರಿಂದ ವಯಸ್ಸಾದವರು ಅವ್ರ ಹತ್ರ ಏನಿದೆ, ಅವ್ರ ಹತ್ರ ಏನ್ ಮಾತಾಡ್ಬೇಕು, ಅವ್ರ ಹತ್ರ ಮಾತಾಡೋದು ವ್ಯರ್ಥ ಅನ್ನೋದನ್ ಮನಸತ್ವವನ್ನ ಬಿಟ್ಟು ಅವರ ಅನುಭವಗಳನ್ನ ನಾವು ತಗೋಬೇಕು. ಸೊ ಅವ್ರ ಮನಸ್ಸಿಗೆ ನೆಮ್ಮದಿ ಇರೋ ಹಾಗೆ ಮಾಡ್ಬೇಕು. ಅವ್ರ ಮನೆಯಲ್ಲಿದ್ದು ಅವರ ಒಂದು ಬೇಜಾರಿನ ಒಂದು ವೈಬ್ರೇಷನ್ಸ್ ನಮ್ಮ ಮನೆಗೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ. ಸೊ ಎಷ್ಟೋ ಅನುಭವಗಳಿರುತ್ತೆ, ಎಷ್ಟೋ ನಾವು ಅವ್ರ ಕಡೆ ಕಲಿಯೋದಿರುತ್ತೆ. ಅದೆಲ್ಲವನ್ನ ನಾವು ಪಡ್ಕೋಬೇಕು. ಸೊ ಈಗ ಮನೆಯಲ್ಲಿ ಹಿರಿಯರು ಬೇಡ ಅಂದ್ರೆ ಯಾವ ರೀತಿ ಆಗತ್ತೆ ಅಂದ್ರೆ, ಒಂದು ಮರ ಇದೆ, ಆ ಮರದ ಬೇರುಗಳು ಬೇಡ, ಕಾಂಡ ಬೇಡ, ಬರೀ ಎಲೆಗಳು ಮಾತ್ರ ಇರ್ಲಿ, ಅದು ಕೂಡ ಫಲಗಳು ಮಾತ್ರ ಇರ್ಲಿ ಅಂದ್ರೆ ಅದು ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಮರ ಇರ್ಬೇಕು ಅಂದ್ರೆ ಬೇರುಗಳು ಇರ್ಬೇಕು, ಆ ಕಾಂಡನೂ ಇರ್ಬೇಕು, ಅದಕ್ಕೆ ಎಲೆಗಳು ಇರ್ಬೇಕು, ಹೂವು ಹಣ್ಣು ಎಲ್ಲವೂ ಇದ್ದಾಗ ಅದು ಒಂದು ಕಂಪ್ಲೀಟ್ ಮರ ಅಂತ ಆಗತ್ತೆ. ಆದ್ರಿಂದ ವಯಸ್ಸಾದವ್ರನ್ನ ನಾವು ಅಲಕ್ಷ್ಯ ಮಾಡದೆ, ಅವ್ರ ಮಾಡ್ತಾ ಇರ್ತಾರೆ, ಎಷ್ಟೋ ನಮ್ಗೆ ಇಷ್ಟ ಆಗದೆ ಇರೋ ರೀತಿ ಅವ್ರು ವರ್ತನೆ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಅವರು ಚಿಕ್ಕ ಮಕ್ಕಳು ನೋಡಿ. ಒಂದು ಕತೆ ನೆನಪಾಗ್ತಾ ಇದೆ, ಸಾರಿ ಹೇಳ್ಬಿಡ್ತೀನಿ. ಆ ಅಪ್ಪ ಮಗ ಕೂತ್ಕೊಂಡಿರ್ತಾರೆ. ಮಗ ಏನೋ ಮುಖ್ಯವಾದ ಕೆಲಸ ಮಾಡ್ತಾ ಇರ್ತಾನೆ. ಅಪ್ಪ ಬಂದು ಅವ್ರ ಮಗನ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ನೋಡಪ್ಪ, ಹೊರಗಡೆ ಏನೋ ಅಲ್ಲಿ ಹಾಕಿದ್ದಾರೆ, ಒಣ ಹಾಕಿದ್ದಾರೆ, ತಗೊಂಡ್ ಬಾ ಅಂತ ಹೇಳ್ತಾನೆ. ಸರಿ ಅಂತ ತಂದು ತೆಗೆದಿಡ್ತಾನೆ. ನೋಡ್ ಮೇಲೆ ಎಲ್ಲ ಬಾಗಿಲುಗಳ ಕಿಟಕಿಗಳ ಹಾಕಿದ್ಯಾ, ಮಳೆ ಬರಂಗ್ ಆಗಿದೆ ಅಂತಾನೆ. ಮತ್ತೆ ಎದ್ದು ಹೋಗಿ ಮತ್ತೆ ಆ ಕೆಲಸ ಮಾಡ್ತಾನೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಏನೋ ಕೇಳ್ತಾರ ಅವರಪ್ಪ. ಸೊ ಅವಾಗ ಕೂಡ ಅವನು ತಾಳ್ಮೆಯಿಂದ ಮಾಡ್ತಾನೆ. ಒಂದು 5 ಸಲ ಎದ್ದು ಹೋಗಿ ಮಾಡೋದ್ರಲ್ಲಿ ಅವನಿಗೆ ಸಿಟ್ಟು ಬಂದು, ನನ್ಗೆ ನೆಮ್ಮದಿಯಾಗಿ ಇರೋಕ್ಕೂ ಬಿಡೋದಿಲ್ಲ ನೀವು ಅಂತ ಮಾಡೋ ಕೆಲಸವನ್ನು ಮುಚ್ಚಿಟ್ಟು ಕೋಪ ಬಂದು ಹೊರಟೋಗ್ಬಿಡ್ತಾನೆ. ಅವರಪ್ಪ ಏನೂ ಮಾತಾಡೋದಿಲ್ಲ. ಅವರ ಒಂದು ಡೈರಿಯನ್ನ ತಗೊಂಡ್ ಬಂದು ಮಗನ್ ಮುಂದೆ ಇಡ್ತಾರೆ. ಅದ್ರಲ್ಲಿ ಆ ಮಗ ಚಿಕ್ಕವನ 5 ವರ್ಷ ಮಗ ಇದ್ದಾಗ ನಡೆದಿರೋ ಪ್ರಸಂಗವನ್ನ ಅವ್ರು ಬರೆದಿರ್ತಾರೆ. ಆ ಮಗ ಅವ್ರ ಅಪ್ಪನ್ಗೆ ಏನೋ ಒಂದು ಪ್ರಶ್ನೆ ಕೇಳಿರ್ತಾನೆ, ಅಪ್ಪ ಉತ್ತರ ಕೊಟ್ಟಿರ್ತಾನೆ. ಅದೇ ಪ್ರಶ್ನೆಯನ್ನ ಒಂದು 50 ಸಲ ಮಗ ಕೇಳಿದಾಗ ಅವರಪ್ಪ ಉತ್ತರ ಕೊಟ್ಟಿರ್ತಾನೆ. ಅದನ್ನ ಓದಿ ಮಗನ್ಗೆ ತುಂಬಾ ಬೇಜಾರಾಗತ್ತೆ. ಅಯ್ಯೋ, ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ, ನಾವುಗಳು ಕೂಡ ನಮ್ ತಂದೆ ತಾಯಿಗೆ ಇದೇ ರೀತಿ ಕಾಡ್ಸಿದೀವಿ, ಪ್ರಶ್ನೆಗಳನ್ನ ಕೇಳಿದೀವಿ, ಅವ್ರು ಎಷ್ಟೊಂದು ಖುಷಿಯಿಂದ ಪ್ರೀತಿಯಿಂದ ನಮ್ಗೆ ಉತ್ತರ ಕೊಡ್ತಾ ಹೋಗಿದ್ದಾರೆ, ನಾವುಗಳು ಯಾಕೆ ಬೇಜಾರ್ ಮಾಡ್ಕೊಳ್ತಾ ಇದ್ದೀವಿ, ಇದು ತಪ್ಪು ಅಂತ ಅವನಿಗೆ ಮನವರಿಕೆ ಆಗಿ ಅವ್ರ ತಂದೆ ಹತ್ರ ಕ್ಷಮಾಪಣೆ ಕೇಳ್ಕೊಳ್ತಾನೆ. ಇದು ಬರೀ ಕಥೆ ಅಲ್ಲ, ಎಷ್ಟೋ ಮನೆಗಳಲ್ಲಿ ಇದು ನಡೆಯುತ್ತೆ. ಅವ್ರಿಗೆ ವಯಸ್ಸಾಗಿದೆ ಅಂತ ಅವರನ್ನ ನಾವು ಅಲಕ್ಷ್ಯ ಮಾಡೋದಲ್ಲ. ಅವರು ಈಗ ನಮ್ಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೋ, ತೊಂದರೆ ಅಂತ ಅನ್ಬಾರ್ದು, ಅದೇ ರೀತಿ ನಾವು ಚಿಕ್ಕವರಿದ್ದಾಗ ಅವರಿಗೆ ಅದೇ ರೀತಿಯಾದ ತೊಂದರೆಗಳನ್ನ ಕೊಟ್ಟಿರ್ತೀವಿ. ಅದನ್ನ ಜ್ಞಾಪಕ ಮಾಡಿಕೊಂಡು ತಾಳ್ಮೆಯಿಂದ ಅವರಿಗೆ ನಾವು ಪ್ರೀತಿಯಿಂದ ಉತ್ತರ ಕೊಟ್ಟಾಗ ಅವ್ರ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಗುತ್ತೆ. ಆ ಒಂದು ಇಳಿ ವಯಸ್ಸಿನಲ್ಲಿ ಅವರಿಗೆ ಒಂದು ಆಹಾರದಲ್ಲೂ ಹೆಚ್ಚು ಸೇವನೆ ಮಾಡ್ತಾ ಇರೋದಿಲ್ಲ. ಅವರಿಗೆ ಆಭರಣಗಳು ಬೇಕಿಲ್ಲ, ಅವರಿಗೆ ಅಂತಸ್ತು ಬೇಕಿಲ್ಲ, ನೀವು ಕೊಡೋ ಲಕ್ಸುರಿ ಬೇಕಿಲ್ಲ. ಅವ್ರಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಮಾತ್ರ. ಅದನ್ನ ನಾವೆಲ್ಲರೂ ಅವ್ರಿಗೆ ಕೊಟ್ಟಾಗ ಅವರಿಗೆ ಈ ಮುಪ್ಪು ಅನ್ನೋದು ಒಂದು ಶಾಪ ಅಂತ ಅವ್ರಿಗೆ ಅನ್ಸೋದಿಲ್ಲ. ಸೊ ಇಷ್ಟನ್ನ ಹೇಳಿ, ಸೊ ಇವತ್ತಿನ ನನ್ನ ಭಾಗದ ಈ ಒಂದು ಸುಪ್ತ ಪ್ರಜ್ಞಾ ಮನಸ್ಸಿನ ವಿಷಯಗಳನ್ನ ನಾನು ತಿಳಿಸಿದ್ದೀನಿ. ಮತ್ತೆ ಮುಂದಿನ ವಾರ
ಉಮಾರಾಣಿ ಮೇಡಮ್ ಅವರು ಈ ಸುಪ್ತ ಪ್ರಜ್ಞಾ ಮನಸ್ಸಿನ ಇನ್ನಷ್ಟು ವಿಷಯಗಳನ್ನ ಅವರು ನಿಮಗೆ ತಿಳಿಸ್ತಾ ಹೋಗ್ತಾರೆ. ಸೊ ಈ ವೇದಿಕೆಯಲ್ಲಿ ನನಗೆ ತಿಳಿದಿರೋ ವಿಷಯಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಗುರೂಜಿ ಅವರಿಗೂ, ಮಹಾವತಾರ ಟೀಮಿನ ಪ್ರತಿ ಒಬ್ಬರಿಗೂ, ಹಾಗೆ ತಾಳ್ಮೆಯಿಂದ ಕೇಳಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.